ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕರ್ನಾಟಕದಲ್ಲೂ ರಾಜ್ಯಪಾಲ ಮತ್ತು ಸರ್ಕಾರದ ನಡುವೆ ಸಂಘರ್ಷ ಏರ್ಪಡ್ತಾ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಅನೇಕ ಮಸೂದೆಗಳನ್ನು ರಾಜಭವನಕ್ಕೆ ಕಳಿಸಿದ್ದು. ಅದರಲ್ಲಿ ಒಂದಷ್ಟು ಮಸೂದೆಗಳನ್ನು ರಾಜ್ಯಪಾಲರು ಅಂಗೀಕರಿಸಲಿಲ್ಲ. ರಾಜ್ಯಪಾಲರು ಅಂಗೀಕರಿಸಲಿ ಅಂತ ಹೇಳಿದರೆ 3 ತಿಂಗಳವರೆಗೆ ಪೆಂಡಿಂಗ್ ಇಟ್ಕೋಬೋದು. ಅದರ ನಂತರ ರಾಜ್ಯಪಾಲರ ಅಂಗಳಕ್ಕೆ ಕಳಿಸ್ಕೊಡ್ಬೋದು. ಹಾಗಂತ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಒಗ್ಗಟ್ಟಿರ್ತಕ್ಕಂಥದ್ದು. ಅದು ವಿವಿಗಳಲ್ಲಿ ಸಿಂಡಿಕೇಟ್ ಸದಸ್ಯರನ್ನ ನೇಮಕ ಮಾಡುವಂಥದ್ದು, ಉಪಕುಲಪತಿಗಳನ್ನು ನೇಮಕ ಮಾಡುವಂಥ ವಿಚಾರದಲ್ಲಿ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡಿನ ರಾಜ್ಯಪಾಲರು ಮತ್ತು ಅಲ್ಲಿನ ಸರ್ಕಾರಗಳ ನಡುವಿನ ಸಂಘರ್ಷ ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ನಾಚಿಸುವಂತೆ ಮಾಡಿತ್ತು. ಅದೇ ರೀತಿ ಎಲ್ಲೊಂದು ಕಡೆ ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲ ಮತ್ತು ಸರ್ಕಾರದ ನಡುವೆ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಂಬ ಮಾತು ಕೂಡ ಕೇಳಿಬಂತು. ಇದೀಗ ಎಲ್ಲೊಂದು ಕಡೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಕೇಂದ್ರ ಸರ್ಕಾರ VB ರಾಮ್ಜಿ ಅಂತೇಳಿ ಹೆಸರು ಬದಲಾಯಿಸಿ ಒಂದಷ್ಟು ಬದಲಾವಣೆಗಳನ್ನು ತಂದು ಅದನ್ನು ರಾಷ್ಟ್ರಪತಿಗಳಿಗೆ ಕಳಿಸಿ ಅಂಗೀಕಾರವನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ಮತ್ತು VB ರಾಮ್ಜಿಯಲ್ಲಿ ಹಲವಾರು ಬದಲಾವಣೆಗಳನ್ನು ತರುವ ಮುಖಾಂತರ ಮಹಾತ್ಮ ಗಾಂಧಿಯವರ ಕನಸು ಸ್ವರಾಜ್ಯ ಕನಸಿಗೆ ಧಕ್ಕೆ ಆಗಿದೆ ಮತ್ತು ಗ್ರಾಮಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ಮಹಾತ್ಮ ಗಾಂಧಿ ಹೇಳಿದರು. ಆ ಮುಖಾಂತರ ಗ್ರಾಮಗಳ ಅಧಿಕಾರವನ್ನು ಮೊಟಕುಗೊಳಿಸ್ತಿದ್ದೀರಾ, ಆ ಮುಖಾಂತರ ರಾಜ್ಯ ಸರ್ಕಾರಗಳಿಗೆ ಹೊರೆ ಮಾಡ್ತಿದ್ದಾರೆ ಅಂತೇಳಿ ರಾಜ್ಯ ಸರ್ಕಾರ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ರವರ ರಾಜ್ಯಕ್ಕೆ ಬಂದು ಈ ಹಿಂದಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ನಡೀತಿತ್ತು ಮತ್ತು ಆ ಅಕ್ರಮ ತಡೆಯುವ ಉದ್ದೇಶದಿಂದ ನಾವು ಈ ಕಾಯ್ದೆಯಲ್ಲಿ ಬದಲಾವಣೆ ತಂದಿದ್ದೀವಿ ಅನ್ನೋ ಮುಖಾಂತರ ರಾಜ್ಯ ಸರ್ಕಾರ ಕೂಡ ತಿರುಗೇಟಿಕೊಟ್ಟಿರ್ತಕ್ಕಂಥ. ಒಂದು ಕಡೆ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಲ್ಲ ಅಂತೇಳಿ ಒಂದು ಹಂತಕ್ಕೆ ಹೋಗಿದ್ದರು. ನಂತರ ಇದು ಈ ದೇಶದಲ್ಲಿ 1966ರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಅವತ್ತಿನ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರು ನಡೆದಂಥ ಸಾಂವಿಧಾನಿಕ ಬಿಕ್ಕಟ್ಟಿನ ರೀತಿಯೇ ಬಿಕ್ಕಟ್ಟು ತಲೆದೋರುವ ಸಾಧ್ಯತೆ ಇತ್ತು. ಅಂತಿಮವಾಗಿ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನದಲ್ಲಿ ಭಾಷಣ ಓದಿದರು. ಕೇವಲ 66 ಸೆಕೆಂಡ್ಗಳಲ್ಲಿ ತಮ್ಮ ಭಾಷಣವನ್ನು ಓದಿ ಹೊರ ನಡೆದರು ಮತ್ತು ರಾಜ್ಯಪಾಲರ ವಿರುದ್ಧ ಹಕ್ಕೊತ್ತಾಯಕ್ಕಾಗಿ ಭಾಷಣವನ್ನು ಮಾಡಲೇಬೇಕಂತೇಳಿ BK ಹರಿಪ್ರಸಾದ್ ಅಂತ ನಾಯಕರುಗಳು ಕೂಡ ಎಲ್ಲೊಂದು ಕಡೆ ಪರೋಕ್ಷವಾಗಿ ಗೇರಾವ್ ಹಾಕಿದ್ರು. ಆ ಮುಖಾಂತರ ರಾಜ್ಯಪಾಲರಿಗೆ ಅಗೌರವ ತೋರಿಸಿದ್ದಾರೆ ಅನ್ನೋದು ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥ. ಆ ಮುಖಾಂತರ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿ ಇದ್ದಾರಾ? ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಜಂಟಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಿರೋದೇ ರಾಜಕೀಯ ಉದ್ದೇಶಕ್ಕಾಗಿಯಾ? ಈ ಎಲ್ಲದರ ಬಗ್ಗೆ ನಾವು ರಾಜ್ಯಪಾಲ ವರ್ಸಸ್ ಸರ್ಕಾರದ ನಡುವಿನ ಸಂಘರ್ಷದ ಬಗ್ಗೆ ವಿಸ್ತೃತವಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ವಿ. ಯಾವುದು ಸರಿ, ಯಾವುದು ತಪ್ಪು. ಆರಂಭದಲ್ಲಿ ನಾನು ಕಾಂಗ್ರೆಸ್ನ ನಾಯಕರ ಬಳಿ ಹೋಗ್ತಾ ಇದ್ದೀನಿ. ಎಲ್ಲ ಒಂದು ಕಡೆ ನೀವು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ವಿಚಾರವನ್ನು ಈಗಾಗಲೇ ರಾಷ್ಟ್ರಪತಿಗಳೇ ಆ ಬಿಲ್ಲನ್ನು ಅಂಗೀಕಾರ ಮಾಡಿದ್ದಾರೆ. ಅಂಗೀಕಾರ ಮಾಡಿದ ನಂತರ ಮುಗಿದೈತಿ. ಈ ದೇಶದ ಸಾಂವಿಧಾನಿಕ ಮುಖ್ಯಸ್ಥರು ಅಪ್ರೂವ್ ಮಾಡಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಕ್ಕೆ ಹೋಗಿ ಆ ಮುಖಾಂತರ ಎಲ್ಲ ಕಡೆ ರಾಜ್ಯಪಾಲರನ್ನ ಬೀದಿಗೆ ತಂತ ನೋಡಿ. ಕಾಂಗ್ರೆಸ್ ಇದರಲ್ಲಿ ರಾಜಕೀಯ ಮಾಡಬೇಕು ಅಂದರೆ ಆಹಾರ ಭದ್ರತಾ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ಶಿಕ್ಷಣ ಕಾಯ್ದೆ ಮತ್ತು ನರೇಗಾ ಯೋಜನೆಗಳ ಕಾಯ್ದೆಗಳನ್ನು ಜಾರಿಗೆ ತರ್ತಾನೇ ಇರಲಿಲ್ಲ. ಆವಾಗ ತಂದಂತಹ ಯೋಜನೆಗಳೇನೆಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ, ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಉದ್ಯೋಗವನ್ನು ಸಿಗಬೇಕು, ಬದುಕನ್ನು ಕಟ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಆವಾಗಿದ್ದಂತಹ ಮನಮೋಹನ್ ಸಿಂಗ್ರವರು ದೂರದೃಷ್ಟಿ ಇಟ್ಕೊಂಡು ಈ ಯೋಜನೆಯನ್ನು ತಂದಂಥದ್ದು. ರಾಜ್ಯಪಾಲರು ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇವತ್ತು BJPಯ ಕಪಿಮುಷ್ಟಿಯಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಿನ್ನೆ ನಡೆದಂತಹ ಕರ್ನಾಟಕದ ಅಧಿವೇಶನದಲ್ಲಿ ನಡೆದಂತಹ ಒಂದು ಘಟನೆನೇ ಇವತ್ತು ಇಡೀ ದೇಶಕ್ಕೆ ಸಾಕ್ಷಿಯಾಗಿದೆ. ಯಾವುದೇ ಒಂದು ಕ್ಯಾಬಿನೆಟಲ್ಲಿ ನಿರ್ಣಯ ಆದಂತಹ ಭಾಷಣವನ್ನು ಸದನದಲ್ಲಿ ಓದಲೇಬೇಕು ಅನ್ನೋದನ್ನು ಒಂದು ಕಾನೂನಿದೆ. ಸೊ ಆ ಕಾನೂನಿನ ಪ್ರಕಾರ ಆರ್ಟಿಕಲ್ 175, 176 ಹೇಳ್ತಾ ಇದ್ದೀರಾ? ಹೌದು, ಆರ್ಟಿಕಲ್ 170 ಮತ್ತು 165 ಆ ಒಂದು ಕಾನೂನು ಅಡಿಯಲ್ಲಿ ಇವತ್ತು ರಾಜ್ಯಪಾಲರು ಖಂಡಿತವಾಗಿ ಭಾಷಣವನ್ನು ಏನು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆದಂತಹ ಭಾಷಣವನ್ನು ಓದಲೇಬೇಕು ಅಂತ ಒಂದು ಕಾಯ್ದೆ ಇದೆ. ಸೊ ಆ ಕಾಯ್ದೆಯನ್ನು ಎಲ್ಲ ಒಂದು ಕಡೆ ಉಲ್ಲಂಘನೆ ಮಾಡಿದ್ದಾರೆ, ಅಗೌರವವನ್ನು ತೋರಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು BJP ಅವರು ಕೇಳ್ತಿದ್ದೀನಿ, ಎಲ್ಲೊಂದು ಕಡೆ ಸಾಂವಿಧಾನಿಕ ಮುಖ್ಯಸ್ಥರು ಸಂವಿಧಾನದ ನಿಯಮಾವಳಿಗಳನ್ನೇ ಉಲ್ಲಂಘನೆ ಮಾಡಿದ್ರು ಅನ್ನೋ ಮುಖಾಂತರ ಭಾರತೀಯ ಜನತಾ ಪಕ್ಷದ ಕಪಿಮುಷ್ಟಿಯಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಇದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕಾಂತಿ ಶೆಟ್ಟಿ ಅವರೇ.
ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರ ಘನತೆಗೆ ಚ್ಯುತಿ ತಂದಂಥ ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಹಾಗೂ ಶಾಸಕರು ಇವತ್ತು ನಮ್ಮ ಅಲ್ಲಿ ಮಾರ್ಷಲ್ಗಳು ಅವರು ಇಲ್ಲ ಅಂದಿದ್ರೆ ರಾಜ್ಯಪಾಲರ ಗತಿ ಏನಾಗ್ತಿತ್ತು? ನಾವು ಇಷ್ಟು ದಿನ ಎಲ್ಲ ಕಡೆನೂ ಹೇಳ್ತಾ ಇದ್ವಿ ಈ ಸರ್ಕಾರ ಮಹಿಳಾ ವಿರೋಧ ಸರ್ಕಾರ, ಇದು ಜನ ವಿರೋಧ ಸರ್ಕಾರ ಅಂತ. ಇವತ್ತು ನಾವು ಗೂಂಡಾ ಸರ್ಕಾರ ಅಂತೇಳಿ ಇಷ್ಟು ದಿನ ಗೂಂಡಾ ಸರ್ಕಾರ ಅಂತ ಬೇರೆ ಕಡೆ ಹೇಳ್ತಾ ಇದ್ವು. ಇವತ್ತು ಸದನದ ಒಳಗಡೆನೂ ಆ ಒಂದು ಏನು ಗೂಂಡಾ ಸರ್ಕಾರ ಅಂತ ಹೇಳಿದ್ರು ಅದನ್ನು ಅವರು ನಿಜಪಡಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಎಲ್ಲ ರೂಲ್ ಬುಕ್ಕಲ್ಲಿ ಏನಿದೆ ಅವ್ರೇನು ಹೇಳ್ತಾ ಇದ್ದಾರೆ, ಭಾಷಣ ಮಾಡಬೇಕು ಅಂತ 13 ವಾಕ್ಯ ಏನು ಕೊಟ್ಟಿದ್ದಾರೆ ಅವರು. ಮೊದಲ ದಿನವೇ ರಾಜ್ಯಪಾಲರು ಹೇಳಿದ್ದಾರೆ 11 ವಾಕ್ಯ ಅದರಲ್ಲಿ ಸರಿಯಾಗಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ತಾನೆ. ಅವರ 13 ವರ್ಡ್ ಏನಿದೆ ಪ್ರತಿಯೊಂದು ವರ್ಡನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಕಾಂಗ್ರೆಸ್ ಪಕ್ಷದ ಏನು 13 ವರ್ಡ್ಗಳು? ಆ ಕಾಂಗ್ರೆಸ್ ಪಕ್ಷದವರು ಇದೆ, ಕಾಂಗ್ರೆಸ್ ಪಕ್ಷದವರು ಏನು ಹೇಳಿದ್ದಾರೆ ಗೊತ್ತಾ? ನಾಗ್ಪುರದಿಂದ ಅಂತ ಹೇಳಿದ್ರು. ಒಂದೇ ಒಂದು ವರ್ಡ್ ನಾಗ್ಪುರದ ಯಾವ ವರ್ಡ್ ಅಂತ ನೀವು ಹೇಳಬೇಕು. ನಾಗಪುರದ ವರ್ಡ್ ಯಾವುದದು ದಯವಿಟ್ಟು ಕಾಂಗ್ರೆಸ್ ಪಕ್ಷದವರು ಹೇಳಬೇಕು. ಆ ಒಂದು 13 ವರ್ಡಲ್ಲಿ ಒಂದು ನಿಮಿಷ ಭಾಷಣ ಮಾಡಬೇಕಾದ ಮೊದಲ 2 ವಾಕ್ಯವನ್ನು 13 ವರ್ಡ್ ಏನಿದೆ ಅದನ್ನು ಹಾಕಿ ಹೇಳಿದ್ದಾರೆ. ಕೊನೆಯದನ್ನು ಏನು ಮುಗಿಸ್ಬೇಕು ಅವ್ರು ಹೇಳಿದ್ದಾರೆ. ಮಧ್ಯದಲ್ಲಿ ಇದು ಈ ಸರ್ಕಾರ ಗ್ರಾಮೀಣ ಇದು ಏನು ತೊಂದರೆ ಆಗ್ತಾ ಇದೆ, ವಿ ರಾಮ್ಜಿ ಬಗ್ಗೆ ಏನು ತೊಂದರೆ ಆಗ್ತಾ ಇದೆ, ಅಥವಾ ಅವರು ಕೇಂದ್ರದ ಸರ್ಕಾರವನ್ನು ಬೆಟ್ಟು ತೋರಿಸಿ ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂತಹ ಈ ಬಿಲ್ಲನ್ನು ರಾಜ್ಯಪಾಲರು ಹೆಂಗೆ ಅದನ್ನು ವಿರೋಧಿಸ್ತಾರೆ? ಅದನ್ನು ದಯವಿಟ್ಟು ಅವರನ್ನು ಇದು ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ನಡುವೆ ಆಡಳಿತಾತ್ಮಕವಾಗಿ ಒಂದಷ್ಟು ಬಿಕ್ಕಟ್ಟುಗಳು ಇರ್ತಕ್ಕಂಥದ್ದು ಎಲ್ಲ ಕಡೆ ಕೂಡ ಇರುವಂಥದ್ದು. ಹಾಗಂತ ಎಲ್ಲೊಂದು ಕಡೆ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಅವಕಾಶ ಇಲ್ವಾ? ಟೀಕೆ ಟಿಪ್ಪಣಿ ಅಂತಲ್ಲ, ಅವಕಾಶ ಇದೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಅಂತಕ್ಕಂಥ ಹುದ್ದೆ ಏನು ಪ್ರತಿ ರಾಜ್ಯದ ಮಂತ್ರಿಮಂಡಲದ ಒಂದು ಕಾರ್ಯಾಂಗದ ಒಂದು ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಮಂತ್ರಿಮಂಡಲ ಮತ್ತು ಇದರಲ್ಲಿ ಏನು ಮುಖ್ಯಮಂತ್ರಿಗಳ ನೇತೃತ್ವ ಮಂತ್ರಿಮಂಡಲ ಏನು ನಿರ್ಣಯಗಳನ್ನು ತಗೊಳ್ತದೆ ಅದು ಸದನದ ಉಭಯ ಸದನಗಳಲ್ಲಿ ವರ್ಷದ ಮೊದಲನೇ ದಿನ ನಡೀತಕ್ಕಂಥದ್ದು ಇದರಲ್ಲಿ ಸಂಪ್ರದಾಯ. ಅಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಒಂದು ನೋವು ನಲಿವು ಅಥವಾ ಏನೋ ಒಳ್ಳೆಯದು ಕೆಟ್ಟದಿದ್ರೂ ಅದನ್ನು ಸರ್ಕಾರ ತನ್ನ ಭಾಷಣದಲ್ಲಿ ಅಡಕ ಮಾಡಿ ಅದನ್ನು ರಾಜ್ಯಪಾಲರು ಓದಬೇಕಾಗ್ತದೆ. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಮನ್ರೇಗಾ ವಿಚಾರವಾಗಿ ಏನು ನ್ಯೂನ್ಯತೆಗಳಿದೆ ಅದರ ಕೆಲವು ಅಂಶಗಳು ಅಲ್ಲಿದೆ ಅಂತಕ್ಕಂಥ ಪ್ರಸ್ತಾಪಗಳು ಮಾಡ್ತಾ ಇದ್ದಾರೆ. ಇನ್ನು ಜನಗಳಿಗೂ ಗೊತ್ತಿಲ್ಲ ಮತ್ತು ರಾಜ್ಯಪಾಲರು ಅದು ಯಾವ ರೀತಿಯ ನ್ಯೂನ್ಯತೆಗಳು ಅನ್ನತಕ್ಕಂಥದ್ದನ್ನು ಬಹಿರಂಗಪಡಿಸಿಲ್ಲ. ಆದರೆ ಭಾಷಣ ಮಾತ್ರ ಮೊಟಕುಗೊಳಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ BJP ಎಲ್ಲೋ ಹಿಂಬಾಗಿಲಿನ ಒಂದು ರಾಜಕಾರಣಗಳನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಅನೇಕ ಉದಾಹರಣೆಗಳನ್ನ ಕೊಡ್ಬೋದು. BJPಯ ಆಡಳಿತೇತರ ರಾಜ್ಯಗಳಲ್ಲಿ ರಾಜ್ಯಪಾಲರು ಹಿಂಬಾಗಿಲಿನಿಂದ BJPಯ ಅಂಶಗಳನ್ನು ಅಡಕ ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮತ್ತು ಆ ರಾಜ್ಯಗಳಲ್ಲಿ ಮಂಡನೆ ಆಗ್ತಕ್ಕಂಥ ಒಂದು ಏನು ವಿಧೇಯಕಗಳನ್ನು ತಡೆ ಹಿಡಿತಕ್ಕಂಥದ್ದು ಅಥವಾ ಕುಲಪತಿಗಳ ನೇಮಕಾತಿಗಳನ್ನು ತಡೆ ಹಿಡಿತಕ್ಕಂಥ ಉದಾಹರಣೆಗಳು ಕೇರಳ ರಾಜ್ಯದಲ್ಲೂ ನೋಡ್ತಾ ಇದ್ದೀವಿ, ತಮಿಳುನಾಡು ರಾಜ್ಯದಲ್ಲೂ ನೋಡ್ತಾ ಇದ್ದೀವಿ, ವೆಸ್ಟ್ ಬೆಂಗಾಲಲ್ಲೂ ನೋಡ್ತಾ ಇದ್ದೀವಿ, ಪಂಜಾಬ್, ದೆಹಲಿಯಲ್ಲೂ ಸಹ ಹಾಗೆ. ಯಾಕಂದರೆ ಆಡಳಿತ ಮಾಡಬೇಕಾದ್ರೆ ಯಾರಾದರೂ BJPಯ ಆಪೋನೆಂಟ್ಸ್ ಇದ್ದರೆ ಅವ್ರನ್ನ ವ್ಯವಸ್ಥಿತವಾಗಿ ಇವರು ಸಂಘಟನೆ ಇನ್ನೊಂದು ಕಿರುಕುಳ ಕೊಡದೆ ಹೋದರೆ ಅದು ರಾಜ್ಯಪಾಲರ ಮೂಲಕ ಕೊಡಿಸ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ಎಲ್ಲೋ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಗೆ ಇವರು ಭಂಗ ತರ್ತಕ್ಕಂಥ ಕೆಲಸ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಒಂದು ಕೂಡ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವತ್ತು UPA ಸರ್ಕಾರ ಇತ್ತು. ಕರ್ನಾಟಕದಲ್ಲಿ ಹನ್ಸುರಾಜ್ ಭಾರದ್ವಾಜ್ ಅಂತೇಳಿ ಕಾನೂನು ಪಂಡಿತರು ಈ ರಾಜ್ಯದ ರಾಜ್ಯಪಾಲರಾಗಿದ್ದರು. ಅವತ್ತು ಯಡಿಯೂರಪ್ಪರ ಮೇಲೆ ಗಂಭೀರ ಆರೋಪ ಬಂದಿತ್ತು. ರಾಜ್ಯಪಾಲರಿಗೆ ವಕೀಲರಿಬ್ಬರು ಭ್ರಷ್ಟಾಚಾರದ ಆರೋಪದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ದೂರನ್ನು ಕೊಟ್ಟಿದ್ದರು. ಅದನ್ನು ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ರಾಜ್ಯಪಾಲರು ಎಲ್ಲ ರೀತಿ ತಯಾರಿಯನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು. ಅವತ್ತು ಹನ್ಸುರಾಜ್ ಭಾರದ್ವಾಜ್ ಅವರು ಕೂಡ ಕರ್ನಾಟಕದ ವಿಧಾನಸಭೆ ಅಧಿವೇಶನಕ್ಕೆ ಬಂದರು. ಜಂಟಿ ಅಧಿವೇಶನವನ್ನು ಈ ರಾಜ್ಯಪಾಲರು ಏನು ಮಾಡಿದ್ರು ಅದೇ ಕಥೆಯನ್ನು ಅವತ್ತು ಕೂಡ ಹನ್ಸುರಾಜ್ ಭಾರದ್ವಾಜ್ ಅವರು ಮಾಡಿದ್ರು. ಅವತ್ತು ವಿಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇತ್ತು. ಕಾಂಗ್ರೆಸ್ ಅವತ್ತು ವಿಪಕ್ಷ ಇದ್ದಾಗ ಒಂದು ನೀತಿ ಮತ್ತು ಆಡಳಿತ ಪಕ್ಷದಲ್ಲಿದ್ದಾಗ ಇನ್ನೊಂದು ನೀತಿಯಾ ಅಂತೇಳಿ ಈಗಾಗಲೇ ಪ್ರಶ್ನೆ ಒಡಮೂಡ್ತಿರ್ತಕ್ಕಂಥದ್ದು. ಸರ್, ಈಗ ನೀವು ಹೇಳಿದ್ದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಆಗಸ್ಟ್ 24, 2024ರಲ್ಲಿ BJPಗೆ ಪರೋಕ್ಷವಾದ ಬೆಂಬಲವನ್ನು ಕೊಡುವ TJ ಅಬ್ರಾಹಿಂ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ರಾಜ್ಯಪಾಲರಿಗೆ. ಅವತ್ತು ಮೂಢ ಹಗರಣ ಬಗ್ಗೆ ತನಿಖೆ ಕೊಟ್ಟಾಗ ಇದೇ BJPಯವರು ಅದನ್ನು ಸಮರ್ಥನೆ ಕೊಟ್ಟರು. ನಾವು ಆ ಮೂಢ ಹಗರಣ ಏನಿತ್ತು ಅದನ್ನು ಸಮರ್ಥವಾಗಿ ಎದುರಿಸಿ ಕೋರ್ಟಲ್ಲಿ ಅದನ್ನು ಕ್ಲೋಸ್ ಮಾಡ್ಕೊಂಡು ಬಂದಂಥವ್ರು ನಾವು. ಇವತ್ತು ಆ ಆದೇಶವನ್ನು ಇವತ್ತು ಅವ್ರು ಒಪ್ಕೋತಾರಾ?
ಇವತ್ತು ಹಂಸರಾಜ್ ಭಾರದ್ವಾಜ್ ಅವರು ಏನು ಮಾಡಿದ್ರು ಅದನ್ನು ಮಾಡಿದ್ದು ಇದೇ ರಾಜ್ಯಪಾಲರು. ನಾನು ಹೇಳ್ತೀನಿ ಸರ್, ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ರಾಜ್ಯಪಾಲರು ಯಾವತ್ತೂ ವರ್ತಿಸಬಾರದು. ನೀವು ಅವಾಗ ಹೇಳ್ತೀರಿ ಆರ್ಟಿಕಲ್ 176 ಏನು ಹೇಳುತ್ತೆ? ಆರ್ಟಿಕಲ್ 176 ನಮ್ಮ ಕ್ಯಾಬಿನೆಟ್ನಲ್ಲಿ ಆದಂಥ ಡಿಸಿಷನ್ನ ಒಂದು ಲೆಟರ್ ನಾವು ಏನು ಡ್ರಾಫ್ಟ್ ಮಾಡ್ತೀವಿ, ಕ್ಯಾಬಿನೆಟಿಂದ ಬರುವಂಥ ಲೆಟರ್ನ ಗೌರವಾನ್ವಿತ ರಾಜ್ಯಪಾಲರು ಓದಲೇಬೇಕು. ಅದು ಕಾನ್ಸ್ಟಿಟ್ಯೂಷನಲ್ಲಿ ಇರೋವಂಥದ್ದು. ನಮ್ಮ ಸಂವಿಧಾನದಲ್ಲಿ ಏನಿದೆ, ನಮ್ಮ ಸಂವಿಧಾನದಲ್ಲಿ ಆಯ್ಕೆಯಾದಂಥ ಗೌರ್ಮೆಂಟ್ ಏನನ್ನು ಕೊಡುತ್ತೆ ಅದನ್ನು ಓದುವಂಥ ಕಾರ್ಯವನ್ನು ರಾಜ್ಯಪಾಲರು ಮಾಡಬೇಕಾಗಿತ್ತು. ಇವತ್ತು ಅವರು ಮಾಡಿಲ್ಲ. ಗೂಂಡಾಗಿರಿ ವರ್ತನೆ ಮಾಡಿದ್ರು ಅಂತೇಳಿ ಕಾಂತಿ ಶೆಟ್ಟರ್ ಆರೋಪ ಮಾಡಿದರು. ನಮ್ಮ ಹರಿಪ್ರಸಾದ್ ಸಾಹೇಬ್ರವರು ನೀವು ಹೋಗ್ಬಾರ್ದು, ನೀವು ನಮಗೆ ಉತ್ತರ ಕೊಡಬೇಕು, ಸದನಕ್ಕೆ ಅಗೌರವ ಕೊಡ್ತಾ ಇದ್ದೀರಾ ಅಂತೇಳಿ ಅವ್ರನ್ನ ಅಡ್ಡಾಕಿದುಂಟು ಪ್ರಶ್ನೆ ಮಾಡಿದ್ದಾರೆ. ಅವರು ಸಂವಿಧಾನಕ್ಕೆ ಹುದ್ದೆ. ಯಾರು ರಾಜ್ಯಪಾಲರು ಏನೋ ಸುಪ್ರೀಂ ಇಲ್ಲ, ರಾಷ್ಟ್ರಪತಿಗಳೇ ಸುಪ್ರೀಂ. ಈ ರಾಷ್ಟ್ರದ ಸುಪ್ರೀಮು ರಾಷ್ಟ್ರಪತಿಗಳೇ ಹೊರತು ರಾಜ್ಯಪಾಲರಲ್ಲ. ರಾಜ್ಯಪಾಲರು ನೇಮಕ ಆಗಿರೋದು. ಅದರಿಂದ ಧಿಕ್ಕರಿಸಿ ಕೇಳಿದ್ರು. ಅವರು ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಗೌರವ ತೊರಿದ್ದಾರೆ. ಏಳು ಕೈಟಿ ಕನ್ನಡಿಗರಿಗೆ ಅಗೌರವ ತಂದಿದ್ದಾರೆ. ಬಿಜೆಪಿ ಅವರಿಗೆ ನೆರವಾಗ್ಲಿಕ್ಕೆ ರಾಷ್ಟ್ರಪತಿಗಳು ಈ ಕೆಲಸ ರಾಷ್ಟ್ರಪತಿಗಳು ರಾಜ್ಯಪಾಲರ ಮುಖಾಂತರ ಬಿಜೆಪಿಯೇತರ ಸರ್ಕಾರಗಳನ್ನು ಕಟ್ಟಿ ಹಾಕುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಾ? ರಾಜ್ಯಪಾಲರು ಯಾವಾಗಲೂ ಸಂವಿಧಾನದ ಅಡಿ ಕೆಲಸ ಮಾಡುವಂಥದ್ದು. ಆದರೆ ಜಗನ್ ಅವರು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಸುಪ್ರೀಂ ಅಲ್ಲ ಅಂತ. ಆ ರಾಜ್ಯಪಾಲರನ್ನೇ ಮುಖ್ಯಮಂತ್ರಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸುವಂಥದ್ದು. ಜಗನ್ ಅವರೇ ಒಂದು ತಿಳ್ಕೊಳ್ಳಿ, ಈಸ್ ಅ ರೆಪ್ರೆಸೆಂಟೇಟಿವ್, ಈಸ್ ದ ಸ್ಟೇಟ್ ರೆಪ್ರೆಸೆಂಟೇಟಿವ್, ಈಸ್ ದ ಸ್ಟೇಟ್ ರೆಪ್ರೆಸೆಂಟೇಟಿವ್. ಅಂಡರ್ಸ್ಟ್ಯಾಂಡ್? ಸಂವಿಧಾನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಭಾಷಣ ಬಿಗಿಯೋದಂಥದ್ದಲ್ಲ, ಸಂವಿಧಾನ ಅರ್ಥ ಮಾಡ್ಕೋಬೇಕಾಗುತ್ತೆ. ರಾಜ್ಯಪಾಲರ ಕರ್ತವ್ಯದಲ್ಲಿ ಕೇಳ್ಕೊಳ್ರಿ, ರಾಜ್ಯಪಾಲರು ಸದನದಲ್ಲಿ ಸರ್ಕಾರ ಕೊಟ್ಟಿದ್ದ ಮಂಡನೆಯನ್ನು ಓದಬೇಕು. ಓದಿದ್ರು, ಆದರೆ ಕೇಳಿಸ್ಕೊಳ್ರಿ, ಎಲ್ಲವನ್ನ ಓದಬೇಕನ್ನುವುದು ಯಾವುದೇ ಕಾನೂನಲ್ಲಿ, ಯಾವುದೇ ರೂಲ್ಸ್ ನಲ್ಲಿ ಇಲ್ಲ. ಇದು ಕಾಂಗ್ರೆಸ್ನವ್ರು ಮೊದಲು ತಿಳ್ಕೊಬೇಕಾಗುತ್ತೆ. ಆಮೇಲೆ ರಾಜ್ಯಪಾಲರು ಸುಪ್ರೀಂ ಅಲ್ಲ ಅಂದ್ರು. ಇದೇ ರಾಜ್ಯಪಾಲರು ಇಟ್ಕೊಂಡ್ರು ರಾಷ್ಟ್ರಪತಿ ಅವ್ರನ್ನ 90ಕ್ಕೂ 100ಕ್ಕೂ ಹೆಚ್ಚು ಸರ್ಕಾರಗಳನ್ನ, ಚುನಾಯಿತ ಸರ್ಕಾರಗಳನ್ನ ಬೀಳಿಸಿದಂತ ಅಪಖ್ಯಾತಿ ಯಾರ್ದು? ಕಾಂಗ್ರೆಸ್ನವ್ರದ್ದು. ಮತ್ತೆ ಹೇಳ್ತಾರೆ ಇವರ ನಾಯಕರ ಬಗ್ಗೆ ಹೇಳ್ತಾ ಇದ್ರು. ಬಿ ಕೆ ಹರಿಪ್ರಸಾದ್ ಬಗ್ಗೆ ಹೇಳ್ತಾರೆ, ಸ್ವಾಮಿ ನೀವು ಯಾವತ್ತು ಚುನಾಯಿತರಾಗಿ ಸದನಕ್ಕೆ ನೀವು ಯಾವತ್ತು ಬಂದಿಲ್ಲ. ಸಂವಿಧಾನದ ಬಗ್ಗೆ ಅಲ್ಲ, ಎಷ್ಟು ಜನ ಬಿಜೆಪಿನಲ್ಲಿ ಎಷ್ಟು ಜನ ಇದ್ದಾರೆ ಗಂಡಸರು ಚುನಾಯಿತರಾಗಿ ಬಂದವರು? ರಾಜ್ಯಪಾಲರು ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ, ರಾಜ್ಯಪಾಲರು ಬರಬೇಕಾದ್ರು, ರಾಜ್ಯಪಾಲರು ನಿರ್ಗಮಿಸಬೇಕಾದ್ರು ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರವನ್ನ ಗೂಂಡಾಗಿರಿ ಆ ದಿನಗಳ ಗೂಂಡಾಗಿರಿ ಕೆಲಸವನ್ನ ಮಾಡಿದ್ರ ಬಿ ಕೆ ಹರಿಪ್ರಸಾದ್. ನಾವು ಗೂಂಡಾಗಿರಿ ಮಾಡ್ತಾ ಇಲ್ಲ, ಗೂಂಡಾಗಳನ್ನ ಬೆಳೆಸ್ತಾ ಇರೋದು ಬಿಜೆಪಿ. ಇವಾಗ ನಮ್ ಸ್ನೇಹಿತರು ಹೇಳ್ತಾ ಇದ್ರು ಚುನಾವಣೆಯಲ್ಲಿ ಗೆದ್ದು ರಾಜಕಾರಣ ಮಾಡಬೇಕು ಅಂತ. ಸಂಘಟನಾ ಕಾರ್ಯದರ್ಶಿ ಎಂದು ಬಿರುದು ತಗೊಂಡ ಸಂತೋಷ್ ಜಿ ಅವರು ಎಷ್ಟು ಎಲೆಕ್ಷನ್ ನಿಂತಿದ್ದಾರೆ ಸರ್? ಎಷ್ಟು ಎಲೆಕ್ಷನ್? ನಿಮ್ಮ ನಾಯಕರು ಬಿ ಕೆ ಹರಿಪ್ರಸಾದ್ ಅವರಿಗೆ ಗೂಂಡಾ ಅಂತ ಹೇಳಿದ್ರು ಸರ್. ಬಿಜೆಪಿ ಸಂಸ್ಕೃತಿನೇ ಗೂಂಡ ಇದು. ಯಾಕೆ ಗೊತ್ತಾ ಸರ್ ಹೇಳ್ತಿರೋದು? ಬಿಜೆಪಿ ಅವರು ಕೈ ಬೊಂಬೆ ತರ ರಾಜ್ಯಪಾಲ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ರಾಜ್ಯಪಾಲ ಆರ್ಟಿಕಲ್ 155 ಪ್ರಕಾರ ಅವರು ಎಲ್ಲ ಪಬ್ಲಿಕ್ ಡೊಮೇನ್ 7 ಕೋಟಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆರ್ಸಿ ಕಟ್ಸಿರೋದು, ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಆಗಿರೋದು. ನಿಮ್ ತರ 60 ಸೀಟ್ ಬಂದಿದ್ದಾರೆ. ನಮ್ಮ ಇದೆ ಬಿ ಕೆ ಹರಿಪ್ರಸಾದ್ 21 ವರ್ಷ ರಾಜ್ಯಪಾಲ ಆಗಿದ್ದು ಡೆಲ್ಲಿಯಲ್ಲಿ. ನಿಮಗೆ ಯೋಗ್ಯತೆ ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ? ನಾಚಿಕೆ ಆಗ್ಬೇಕು ನಿಮಗೆ. ಹರಿಪ್ರಸಾದ್ ಸರ್ ಬಂದ್ಬಿಟ್ಟು ಒಂದು ನ್ಯಾಷನಲ್ ಲೀಡರು, ಅವ್ರಿಗೂ ಒಂದು ಸ್ಥಾನ ಇದೆ. ಅವರು ನಿಂತ್ಕೊಂಡು ದಯವಿಟ್ಟು ರಾಜ್ಯಪಾಲ ಅದು ಗುಂಡಾಗಿರಿ ಅಲ್ಲ. ಹರಿಪ್ರಸಾದ್ ಯಾವ ನ್ಯಾಷನಲ್ ಲೀಡರ್? ನಕಲಿ ಗಾಂಧಿಗಳ ಚಮಚಾಗಿರಿ ಕೇಂದ್ರದಲ್ಲಿ ಅಲ್ಲ, ರಾಜ್ಯಪಾಲರಿಗೆ ಮರ್ಯಾದೆ ಕೊಡದೆ ಇರೋರು ಇವ್ರೇನ್ರಿ ಸದನದಲ್ಲಿ ಇದ್ ಮಾಡೋದು? ಯಾಕೆ ನೀವು ಇರಿ, ಒಂದ್ ನಿಮಿಷ ಇರಿ ಸರ್. ಚಿದಾನಂದ್ ಕೇಂದ್ರದ ಪರವಾಗಿ, ಇವ್ರ ಪರವಾಗಿ, ಕಾಂಗ್ರೆಸ್ ಪರವಾಗಿ ಏನಾದ್ರು ರಾಜ್ಯಪಾಲರು ಮಾತಾಡಿದ್ರೆ ಆ ಗಲಾಟೆ ನಡೀತಾ ಇರ್ಲಿಲ್ಲ. ಅಲ್ಲಿ ಕೇಂದ್ರದ ವಿರುದ್ಧವಾಗಿ ಇವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಅದಕ್ಕೆ ಗಲಾಟೆ ಆಯ್ತಾ? ಯಾವ ನ್ಯಾಯ ಇದು? ರಾಜ್ಯಪಾಲರು ನಿಮ್ಮ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದಾರಾ? ಇಲ್ಲ ಸರ್, ಸಂವಿಧಾನ ಬದ್ಧವಾಗಿ ಮಾಡ್ತಾವ್ರೆ. ಕಾಂಗ್ರೆಸ್ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಆ ರಾಹುಲ್ ಗಾಂಧಿ ಹಂಗೋ ಮಿನಿ ರಾಹುಲ್ ಗಾಂಧಿಗಳು ಇವ್ರು ಹಂಗ ಆಡ್ತಾವ್ರೆ. ಸಂವಿಧಾನ ಗೊತ್ತಿಲ್ಲ, ಸದನದಲ್ಲಿ ಹೆಂಗ್ ನಡ್ಕೋಬೇಕು ಗೊತ್ತಿಲ್ಲ.
ಪಬ್ಲಿಕ್ ಅಲ್ಲಿ ಹೆಂಗ್ ನಡ್ಕೋಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲದ್ರೆ ಇವ್ರು ಬಂದು ಕಾಂಗ್ರೆಸ್ ಪಾರ್ಟಿ ಇವ್ರ ಬಗ್ಗೆ ಮಾತಾಡ್ತಾವ್ರು ಸರ್. ಎಸ್ ಸರ್, ರಾಜ್ಯಪಾಲರ ನಡೆ ಸರಿಯಾ? ಸರ್, ರಾಜ್ಯದ 7 ಕೋಟಿ ಜನರ ಏನು ಒಂದು ಆಶಾಭಾವನೆಗಳಿಗೆ ಮೇಲ್ಪಂಕ್ತಿ ಹಾಕೊಡ್ಬೇಕಾದಂಥ ರಾಜ್ಯಪಾಲರಿರ್ಬೋದು, ಆಡಳಿತ ಪಕ್ಷದ ಸದಸ್ಯರಿರ್ಬೋದು, ವಿರೋಧ ಪಕ್ಷದ ಸದಸ್ಯರಿರ್ಬೋದು, ಸಂಪೂರ್ಣವಾಗಿ ಏನು ಜನರ ಮುಂದೆ ತಲೆ ತಗ್ಸುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ಸರ್. ಇವತ್ತೊಂದು ದಿವಸ ರಾಜ್ಯಪಾಲರು ಏನೊಂದು ರಾಷ್ಟ್ರಗೀತೆ ಐತಲ್ಲ ಅದಕ್ಕೆ ಅವಮಾನ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಈಗ ರಾಜ್ಯಪಾಲರು ಏನು ಮಾತಾಡಿದ್ರು ಏನು ಮಾತಾಡಿಲ್ಲ ಅಂತ ಇವರು ಸಹ ಅದಕ್ಕೆ ಏನು ವ್ಯತಿರಿಕ್ತವಾಗಿ ಏನು ರಿಯಾಕ್ಷನ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಅದೇ ಥರ ವಿರೋಧ ಪಕ್ಷದವರು ಸಹ ಏನು ನಮ್ಮ ರಾಜ್ಯಪಾಲರು ಮಾಡಿದ್ದೇ ಸರಿ ಅಂತ ಮಾತಾಡ್ತಿದ್ದಾರಲ್ಲ, ಇದು ಸಹ ಸರಿಯಲ್ಲ. ಯಾಕೆ ಅಂತಂದರೆ ರಾಜ್ಯಪಾಲರು ನೇಮಕ ಆಗಿರೋದು ಕೇಂದ್ರ ಸರ್ಕಾರದಿಂದ, ಹಂಗಾಗಿ ಅವರು ಕೇಂದ್ರ ಸರ್ಕಾರ ಏನಿಸ್ತು ಇವರಿಬ್ರು ಕಿತ್ತಾಡ್ತವ್ರೆ? ಇವರಿಬ್ರು ಕಿತ್ಲಾಡೋದ್ರಿಂದನೇ ನಮ್ಮ ಕರ್ನಾಟಕ ಜನತೆಗೆ ಏನೂ ಸಿಗಲ್ಲ. ಇವ್ರು 60%, ಅವ್ರು 40% ಇಂದ ಜನಗಳಿಗೆ ಅನ್ಯಾಯ ಆಗ್ತಿದೆ. ನಮ್ಮ ರಾಷ್ಟ್ರಪತಿಗಳು ರಾಜ್ಯಾಂಗದ ಪ್ರತಿನಿಧಿಯಾಗಿ ನಿನ್ನೆ ಅವರು ಸದನದಲ್ಲಿ ಭಾಷಣ ಮಾಡಿ ಹೋಗ್ಬೇಕಾದ್ರೆ ರಾಷ್ಟ್ರಗೀತೆ ಮೊಳಗ್ತಾ ಇತ್ತು, ಅದಕ್ಕೆ ಗೌರವ ಕೊಡ್ದಿರಾ ಹೋಗಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಪಾಲರು ಅಲ್ಲ, BJP ಅವ್ರದ್ದು ಇಡೀ ಕರ್ನಾಟಕ ಜನತೆಗೆ ರಾಜ್ಯಪಾಲರಾಗಿ ಅವರು ರಾಷ್ಟ್ರಗೀತೆಗೆ ಗೌರವ ಕೊಡಬೇಕಾಗಿತ್ತು. ಅದನ್ನು ಕೊಡ್ದಿರಾ ಹೋಗಿರೋದು ಅವರು ದೊಡ್ಡದು ತಪ್ಪು ಅಂತ ನನ್ನ ಭಾವನೆ. ಕೆಲವೊಂದು ಕಡೆ ರಾಷ್ಟ್ರಗೀತೆ ಮೊಳಗ್ತಿತ್ತು, ರಾಜ್ಯಪಾಲರಾದ್ರು, ಇವರು ರಾಜ್ಯಪಾಲರಿಗೆ ಒತ್ತಡವನ್ನು ಹಾಕಿದ್ರು. ರಾಜ್ಯಪಾಲರು ಬಂದರು, ಸರ್ಕಾರ ಕೊಟ್ಟ ಭಾಷಣವನ್ನು ಓದಲಿಲ್ಲ. ಒಂದು ಹಂತದಲ್ಲಿ ರಾಜ್ಯಪಾಲರು ಅಧಿವೇಶನಕ್ಕೆ ಬರಲ್ಲ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವೊಂದು ಕಡೆ ಕರ್ನಾಟಕದಲ್ಲೂ ಕೂಡ ಲೋಕಭವನ ವರ್ಸಸ್ ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಡ್ತಾ? ನೋಡಿ, ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ತೋರ್ತಾ ಇದೆ. ಯಾಕೆಂದರೆ ಮನ್ರೇಗಾ ವಿಷಯದಲ್ಲಿ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಅದನ್ನು ವಿರೋಧ ಮಾಡಿದೆ. ಈಗ ಆಲ್ರೆಡಿ ಹಲವಾರು ಘಟನೆಗಳಲ್ಲಿ ಅದೇನು ತಪ್ಪೇನಿಲ್ಲ. ಯಾಕೆಂದರೆ ನಮ್ಮ ಜನರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ, ನಮ್ಮ ಶ್ರಮಿಕರಿಗೆ ತೊಂದರೆ ಆಗ್ತಾ ಇರತಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಆಗಲಿ ಅವರ ಪರವಾಗಿ ನಿಲ್ಕೊಳ್ಬೇಕಾದ್ರೆ ಅವ್ರ ಕರ್ತವ್ಯ. ನೋಡಿ, ಆರ್ಟಿಕಲ್ 155 ಹೇಳಿದ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಿರ್ತಾರೆ. ಅವರು ರಾಜ್ಯಾಂಗದ ಪ್ರಮುಖರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಾಗೆ ಆರ್ಟಿಕಲ್ 163 ಪ್ರಕಾರ ಮಂತ್ರಿಮಂಡಲ ಮುಖ್ಯಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಲ ಏನು ಅವರಿಗೆ ಭಾಷಣವನ್ನು ಬರೆದು ಕೊಡುತ್ತೆ. ಆ ಭಾಷಣವನ್ನು ಇದರ ವಿಧಾನಸಭೆಯ ಜಂಟಿ ಸದನದಲ್ಲಿ ಓದಬೇಕಾಗಿರೋದು ಅವರ ಕರ್ತವ್ಯ ಆಗಿರುತ್ತೆ. ಅದು ಇನ್ನೊಂದು ಸಹ ಅದು ವಿವೇಚನೆಯೂ ಸಹ ಇರುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಬಿಲ್ಗಳನ್ನು, ಎಲ್ಲ ನಿಯಮಗಳನ್ನು ರಾಜ್ಯ ಸರ್ಕಾರಗಳು ಒಪ್ಪಲೇಬೇಕು ಅಂತ ಏನ್ಬೇಕಿಲ್ಲ. ಇದು ಕೇಂದ್ರ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂದರೆ, ದಕ್ಷಿಣ ಭಾರತದ BJP ಆಡಳಿತ ಸಾಧ್ಯವಾಗದೆ ಹೋಗಿರೋದಕ್ಕೋಸ್ಕರ ರಾಜ್ಯಪಾಲರು ಫ್ರಸ್ಟ್ರೇಟ್ ಆಗಿ ರಾಜ್ಯಪಾಲರ ಮುಖಾಂತರ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳನ್ನು ನೋಡಿ, ದಕ್ಷಿಣ ಭಾರತದಲ್ಲಿ ಆಡಳಿತ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅದರ ಅಸಹನೆಯನ್ನು ರಾಜ್ಯಪಾಲರ ಮುಖಾಂತರ ನಮಗೆ ಹೇರ್ತಾ ಇದ್ದಾರೆ. ಇದು ದೊಡ್ಡ ತಪ್ಪು. ಒಕ್ಕೂಟ ವ್ಯವಸ್ಥೆಗೆ ಇದು ದೊಡ್ಡ ಪೆಟ್ಟು ಅಂತ ಹೇಳ್ತೀವಿ. ಯಾಕೆಂದರೆ APMC ಆ್ಯಕ್ಟನ್ನು ಎಲ್ಲರೂ ವಿರೋಧ ಮಾಡಿದ್ರು. ಆಗ ಸಾಕಷ್ಟು ಹೋರಾಟ ಆಯಿತು, ದೆಹಲಿಯಲ್ಲಿ ಸಾಕಷ್ಟು ಹೋರಾಟ ಆಯಿತು. ಆ ಹೋರಾಟದ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಅಂಕಿತ ಆಗಿದ್ರೂ ಸಹ ವಾಪಸ್ಸು ತೆಗೆದುಕೊಳ್ಳುವಂತಾಯಿತು. ಅದೇ ರೀತಿ ಜನ ವಿರೋಧಿಯಾದಂತಹ ಯಾವುದೇ ನಿಯಮಗಳನ್ನು ಸರ್ಕಾರ ತಂದರೆ ಅದು ನಾವು ಒಪ್ಪಬೇಕಾಗಿಲ್ಲ. ರಾಜ್ಯ ಸರ್ಕಾರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಹಾತ್ಮ ಗಾಂಧಿ ನರೇಗಾ ಮಸೂದೆಯನ್ನು ವಾಪಸ್ ತೆಗೆದುಕೊಂಡು ಹೊಸ ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ? ಸರ್, ಇವಾಗ ನಂದು ಪ್ರಶ್ನೆ BJP ಅವ್ರಿಗೆ ಮಾತ್ರ ಇರುತ್ತೆ. ಯಾಕಂದರೆ ಇವರು ಇವಾಗ ಮನ್ರೇಗಾ ಮತ್ತು ನರೇಗಾ ಏನು ನಾವು ಅಂತೀವಿ, ಅದರಲ್ಲಿ ಇವರು ಗುಜರಾತಲ್ಲಿ ರಾಜ್ಯದಲ್ಲಿ ಎಷ್ಟು ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಮಾತ್ರ ಅವ್ರು ಹೇಳಬೇಕು. ಎಷ್ಟು ಲಕ್ಷ, ಎಷ್ಟು ಕೋಟಿ ಲಕ್ಷ, ಎಷ್ಟು ಸಾವಿರ, 70,000 ಕೋಟಿ. ಇವಾಗ ಕೋರ್ಟಲ್ಲಿ ಕೇಸ್ ಇದೆ, ಅದರಲ್ಲಿ ಕಾಂಗ್ರೆಸ್ನವರು ಕೂಡ ಜಾಮೀನಾಗಿದ್ದಾರೆ. ಬೇಲ್ ಮೇಲೆ ಇವಾಗ ಬಂದಿದ್ದಾರೆ. 70,000 ಕೋಟಿ ಮನ್ರೇಗಾ ದುಡ್ಡು ಕಳ್ಳರು ಮಾಡಿದ್ದೀರಾ. ಗುಜರಾತ್ನಲ್ಲಿ ಮನ್ರೇಗಾ ಹಣವನ್ನು
ಗುಜರಾತ್ ಸರ್ಕಾರದ ನಿಮ್ಮ MLAಗಳೇ ತಿಂದಾಕಿದಾರೆ ಅಂತ ಹೇಳ್ತಾರೆ. ನೋಡಿ, ಸುಮ್ಮನೆ ಸುಮ್ಮನೆ ವೀಕ್ಷಕರಿಗೆ ತಪ್ಪು ಅಭಿಪ್ರಾಯ ಹೋಗಬಾರ್ದು. ಪ್ರಜಾಪ್ರಭುತ್ವದ ಮೌಲ್ಯವನ್ನು ಗಾಳಿಗೆ ತೂರಿದ ಕಾಂಗ್ರೆಸ್ ಪಕ್ಷ ಇವತ್ತು ಸದನದಲ್ಲಿ ಅದನ್ನು ತೋರಿಸ್ಬಿಟ್ರು. ಯಾವಾಗ ಇವರು ರಾಜ್ಯಪಾಲರಿಗೆ ಇವರು ರೆಸ್ಪೆಕ್ಟ್ ಕೊಟ್ಟಿಲ್ವೋ, ಯಾಕೆ ರಾಜ್ಯಪಾಲರುಗಳು ಬಿಜೆಪಿಯೇತರ ಸರ್ಕಾರಗಳಲ್ಲಿ ರಾಜ್ಯಪಾಲರು ಆ ಸರ್ಕಾರಗಳನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾರೆ, ಅವರ ಅಧಿಕಾರವನ್ನು ಮೊಟಕು ಮಾಡ್ಲಿಕ್ಕೆ ಹೋಗ್ತಾರೆ, ಯಾವುದೋ ಕೇಸ್ಗಳನ್ನು ದೂರು ಕೊಡ್ಲಿಕ್ಕೆ ಹೋದರೆ ಯಾಕೆ ಅದನ್ನ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ? ಎಲ್ಲ ಒಂದು ಕಡೆ ಆ ಸರ್ಕಾರಗಳನ್ನು ಎಲ್ಲ ಒಂದು ಕಡೆ ಅವರ ಹಕ್ಕನ್ನು ಮೊಟಕುಗೊಳಿಸೋ ಪ್ರಯತ್ನನ ಇದು. ಎಕ್ಸಾಂಪಲ್ ಹೇಳಿ, ರಾಜ್ಯಪಾಲರು ಬರಬೇಕಿತ್ತು, ಬಂದ್ರೆ ಇಲ್ವಾ? ಭಾಷಣ ಮಾಡಬೇಕಿತ್ತು, ಮಾಡಿದ್ರೆ ಇಲ್ವಾ? ರಾಜ್ಯಪಾಲರನ್ನು ರೂಲ್ ನಂಬರ್ 27 ಏನು ಹೇಳುತ್ತೆ? ಅವರನ್ನು ಗೌರವವಾಗಿ ಕರ್ಕೊಂಡು ಹೋಗ್ಬೇಕಂತ ಹೇಳುತ್ತೆ. ಗೂಂಡಾಗಿರಿ ಥರ ಹೆಂಗ್ ಮಾತಾಡಿದ್ರಿ ನೀವು? ಶೇಮ್ ಅಂತ ಮಾತಾಡ್ತೀರಾ ರಾಜ್ಯಪಾಲರಿಗೆ, ಧಿಕ್ಕಾರ ಅಂತ ಮಾತಾಡ್ತೀರಾ ರಾಜ್ಯಪಾಲರಿಗೆ. ಇದು ನೀವು ಕೊಡುವಂತ ರಾಜ್ಯಪಾಲರಿಗೆ ಗೌರವನ? ರಾಜ್ಯಪಾಲರ ನಡೆಯನ್ನ ತಾವು ಸ್ವಾಗತಿಸ್ತೀರಾ? ರಾಜ್ಯಪಾಲರ ನಡೆಯನ್ನು ಖಂಡಿತವಾಗ್ಲೂ ಸ್ವಾಗತಿಸ್ತೀವಿ. ಎಸ್ ಮೇಡಮ್, ತಾವೇನು ಹೇಳ್ತೀರಿ? ಸಾಗಿಸ್ತೀವಿ ಸರ್. ಭಾರತೀಯ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲ ಪ್ರಜೆ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಸರ್. ಅದು ಯಾವ ಸರ್ಕಾರ ಇರುತ್ತೆ ಅಲ್ಲ. ವಿ ಶುಡ್ ಗಿವ್ ದ ರೆಸ್ಪೆಕ್ಟ್. ಫಸ್ಟ್ ನಾವು ಅವರಿಗೆ ಗೌರವ ಏನಿದೆ ಅದನ್ನು ನಾವು ಸೂಚಿಸಲೇಬೇಕು ಸರ್. ಒಬ್ಬ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡಲಿ. ಯಾಕಂತ ಹೇಳಿದ್ರೆ ಅವತ್ತು ಹನ್ಸರಾಜ್ ಭಾರದ್ವಾಜ್ ಅವರು ಇದೇ ಕೆಲಸವನ್ನು ಮಾಡಿದ್ರು. ಅವತ್ತು ಬಿಜೆಪಿಯವರು ಅವರಿಗೆ ಧಿಕ್ಕಾರವನ್ನು ಕೂಗಿದ್ರು. ಸರ್, ರಾಷ್ಟ್ರಪತಿ ನೇಮಕ ಮಾಡಿರೋ ರಾಜ್ಯಪಾಲರು BJP ಅಲ್ಲ ಇವಾಗ ಮಾತಾಡಿರೋದು. ಇವಾಗ ಅಂತ ರೇ ಕೇಳ್ರಿ, ಇಲ್ಲಿ ರಾಷ್ಟ್ರಗೀತೆ ಓದಿದೇನ್ರಿ ಅವರು? ರಾಜ್ಯಪಾಲರು ಓದಿದೇನ್ರಿ? ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಆಯ್ತು ಅಲ್ಲಿ ಎಲ್ಲಿ ಓದಕ್ ಬಿಟ್ರಿ? ಅವ್ರಿಗೇನೋ ಹಿಡ್ಕೊಂಡಿದ್ರ? ಇವಾಗ ಯಾರು ಹೋಗಿ ಓದ್ಬೇಡ್ರಿ. ನಮ್ದು ಮನ್ರೇಗಾ ಅನ್ನೋದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋ ಬಡವರು ವಸ್ತುನ ರಾಮ್ಜಿ ಅಂತ ಮಾಡಿದ್ರು. ಅದು ಉಲ್ಲೇಖ ಮಾಡಿದ್ದು ತಪ್ಪಾಯ್ತಾ? ರಾಜ್ಯಪಾಲರು ಇರೋದು ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ. ಅವ್ರನ್ನ ಬಂದು ಚೇರ್ ಹಾಕೊಂಡು ಕುತ್ಕೊಳ್ಳೋಕಲ್ಲ ಅಲ್ಲಿಂದ ಬಂದು. ಇವಾಗ ಸರ್ಕಾರ ತಂದಿರೋದು, ಸಾರ್ವಜನಿಕರು ಸರ್ಕಾರ ತಂದಿರೋದು. ಕ್ಯಾಬಿನೆಟಲ್ಲಿ ಪಾಸ್ ಆದಾಗ ಅದೇ ರಾಜ್ಯಪಾಲರು ಅದು ಹೋಗ್ಲೇಬೇಕು ಅಂತ ಸಂವಿಧಾನದಲ್ಲಿ ಬರ್ದಿದೆ ಸರ್. ಎಸ್ ಸರ್, ರಾಜ್ಯಪಾಲರಿಗೆ ಅವಮಾನವನ್ನು ಮಾಡಿದ್ರ ಸರ್? ನಮ್ಮ ರಾಜ್ಯಪಾಲರು ಅಂತ ಇದಾರಲ್ಲ, ರಾಜ್ಯಪಾಲರು ಬರೀ ಬಿಜೆಪಿ ಅವ್ರಿಗೆ ಮಾತ್ರ ಸೀಮಿತನಾ? ನನ್ನ ಪ್ರಶ್ನೆ, ರಾಜ್ಯಪಾಲರು ಬರೀ ಬಿಜೆಪಿಗೆ ಮಾತ್ರ ಸೀಮಿತನಾ? ರಾಜ್ಯಪಾಲರು ಸರ್, ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನ ಹಳ್ಳ ಹಿಡಿಯಕ್ಕಂತಾನೆ ಇವರನ್ನು ಹೆಸರು ಚೇಂಜ್ ಮಾಡಿ. ಮತ್ತೆ ಇನ್ನೊಂದು ವಿಚಾರ ಸರ್, ಈ ಕೂಲಿನ 90-10 ಅನುಪಾತದಲ್ಲಿ ಕೊಡ್ತಾ ಇದ್ದಿದ್ದು ಇವತ್ತು 60-40 ಅನುಪಾತದಲ್ಲಿ ಯಾಕೆ ಕೊಡಬೇಕು? ನಮ್ಮ ರಾಜ್ಯ ಸರ್ಕಾರಕ್ಕೆ ಹೊರೆ ತರಬೇಕು, ಅದೇ ಉದ್ದೇಶ. ಎರಡನೇ ಉದ್ದೇಶ ಸರ್, ಇವರು ಈ ಕಾರ್ಯಕ್ರಮ ಬಡವರಿಗೆ ಬಗ್ಗರಿಗೆ ಒಳ್ಳೇದಾಗ್ತಾ ಇತ್ತು. 33% ಲೇಡೀಸ್ನ ತಗೊಳ್ಳೇಬೇಕಾಗಿತ್ತು ಅಂತ ಕಾಯ್ದೆ ಇದೆ. ಇವತ್ತು ಆ ಅಮೆಂಡ್ಮೆಂಟ್ನ ಇವರು ಮೈನಸ್ ಮಾಡಿದ್ದಾರೆ. ಅಂದ್ರೆ 33% ಇಲ್ಲ. ಇದಕ್ಕೆ ರಾಜ್ಯಪಾಲರು ಭಾಷಣ ಮುಗಿಸಿ ತೆರಳುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಚಿವರುಗಳು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ನಡೆದುಕೊಂಡ ರೀತಿಯನ್ನು ತಾವು ಒಪ್ತೀರಾ? ನೀವು ಒಪ್ತೀರಾ ಅದನ್ನು? ಅವ್ರು ನಡೆದುಕೊಂಡ ರೀತಿಯ ರಾಜ್ಯಪಾಲರಿಗೆ ಗೇರವ್ ಹಾಕ್ಲಿಕ್ಕೆ ಹೋಗಿರುವಂಥದ್ದು. ರಾಜ್ಯಪಾಲರು ಸಾಂವಿಧಾನಿಕ ಸಂಸ್ಥೆಯ ಮುಖ್ಯಸ್ಥರು, ಆಯ್ತಾ, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್. ಅವರ ಮೇಲೆ ನಿಮ್ಮ ಶಾಸಕರುಗಳು ನಡೆದುಕೊಂಡ ರೀತಿಯನ್ನು ತಾವು ಒಪ್ತೀರಾ? ನಾವು ಹೋಗಿದ್ದು ಕ್ವಶನ್ ಮಾಡಕ್ಕೆ ಸರ್. ನಾವು ಹೋಗಿದ್ದು ಹೊಡೆಯಕ್ಕಲ್ಲ ಹೋಗಿದ್ದು. ನಾವು ಕ್ವಶನ್ ಮಾಡಕ್ಕೆ ಹೋಗಿದ್ದು. ಆ ಕ್ವಶನ್ ಮಾಡಬೇಕಾದ್ರೆ ಬಿಜೆಪಿಯವರು ಬಂದು ಬಿಜೆಪಿಯವರು ನಮ್ಮ ನಾಯಕರನ್ನ ಎಳೆದಾಡುವಂಥದ್ದು ಎಷ್ಟು ಸಮಂಜಸ ಅಂತ ನೀವು ಹೇಳಿ. ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಸರ್. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್, ಕೇಳಿಸ್ಕೊಳ್ಳಿ. ರಾಜ್ಯಪಾಲರು ಈ ಭಾಷಣವನ್ನ ಓದಿದ್ರೆ ಇದೇ ರೈತ ವಿರೋಧಿ ಸರ್ಕಾರ ಎಂದು ಮೂರು ವಿಧೇಯಕಗಳನ್ನ ತಂದಿತ್ತು. ಅದು ಕೇಂದ್ರ ಸರ್ಕಾರ ಹಿಂಪಡೆದಿತ್ತು. ಈ ಭಾಷಣವೇನೇನಾದರೂ ರಾಜ್ಯಪಾಲರು ಓದಿದ್ರೆ ಇದು ಸರ್ಕಾರದ ವಿರೋಧಿ ಕಾರ್ಯಕ್ರಮ, ಇದು ಕೇಂದ್ರ ಸರ್ಕಾರದ ನಿರ್ಧಾರ, ಜನವಿರೋಧಿ ಕಾರ್ಯಕ್ರಮವಾಗಿ ಮಾಡಿದ್ದಾರೆ. ಇದು ಬಡವರಿಗೋಸ್ಕರ, ಶ್ರಮಿಕರಿಗೋಸ್ಕರ ಮಾಡುವಂತ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ತನ್ನ ಬಂಡವಾಳಶಾಹಿಗಳಿಗೋಸ್ಕರ, ಕಾರ್ಪೊರೇಟ್ ಕಂಪನಿಗಳು ಬಂಡವಾಳನ ಹೂಡಕ್ಕೋಸ್ಕರ ಮಾಡಿರೋದು ಅಂತ ಕೆಲಸಗಳನ್ನ ನಾವು ವಿರೋಧ ಮಾಡ್ತಾ ಇದೀವಿ. ಈ ಮನ್ರೇಗಾನ ರೀಪ್ಲೇಸ್ ಮಾಡಿ ರಾಮ್ಜಿ ಮಾಡಿದಾರ ಸರ್, ಅದನ್ನ ನಾವು ಖಂಡಿತವಾಗಿ ಕೇಂದ್ರ ಸರ್ಕಾರ ಹಿಂಪಡೆಯುವಂತೆ ನಾವು ಮಾಡೇ ಮಾಡ್ತೀವಿ. BK ಹರಿಪ್ರಸಾದ್ ನಡ್ಕೊಂಡ ರೀತಿಯನ್ನ ಅವರು ಗೂಂಡಾ ರೀತಿ ನಡ್ಕೊಂಡ್ರು, ಕೊತ್ವಾಲ್ ರಾಮಚಂದ್ರನ್ ರೀತಿ ನಡ್ಕೊಂಡ್ರು ಅಂತ ಹೇಳಿದ್ರು. ಮತ್ತು BK ಹರಿಪ್ರಸಾದ್ ಅವರು
ಅವರು ರಾಜ್ಯಪಾಲರು ನಡೆದುಕೊಂಡು ಹೋಗುವ ತಡೆಗಟ್ಟಲಿಕ್ಕೆ ಹೋಗಿ ಅವ್ರನ್ನ ಅಡ್ಡಗಟ್ಟಲಿಕ್ಕೆ ಹೋಗಿದ್ದು ಸರಿಯಾ? ಅವ್ರನ್ನ ಬಟ್ಟೆ ಹರಿದಂಥವ್ರು ಯಾರು ಹಾಗಾದ್ರೆ? ಸರ್ BK ಹರಿಪ್ರಸಾದ್ಗೆ ಇವ್ರು BJP ಎಲ್ಲ ಕಾಲು ದೂಸಿ ಇವರು. ಇವತ್ತು ಕೂಡ ನೀವು ಹೇಳ್ತೀರಿ ಅವ್ರ ಹತ್ರ ತಾಕೋತು ದಮ್ಮಿದ್ರೆ ಈ ಯಡಿಯೂರಪ್ಪನ ಥರ ಮಂಚಿ ಕರ್ಕೊಂಡು ಮಳಿಸ್ಬಿಟ್ಟು ಸೀಟ್ಕೊರೋ ಅವ್ರು ನಮ್ಮ ಪಕ್ಷದಲ್ಲಿಲ್ಲ. ನಮ್ಮ ಪಕ್ಷ ಎಲ್ಲ ಡೆಮಾಕ್ರಸಿಯಲ್ಲಿ ಕೆಲಸ ಮಾಡೋರು. ಇದು BJP ಪರ್ಸನಲ್ ಆಗಿ ಮಾತಾಡ್ತಾರೆ. ಆ ದಿನಗಳು ಕೊತ್ತವಾಲ್ ಶಿಶಿನ ಇನ್ನ ದಿನ ಮುಗ್ದಿಲ್ಲ. ಮಂಚಿಗಳ ಕರ್ಕೊಂಡು ಹೋಗಿಲ್ಲ ನಾವು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಏರ್ಪಟ್ಟಿದೆಯಾ? ಕರ್ನಾಟಕದಲ್ಲಿ ಇನ್ನ ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ರೀತಿ ಇನ್ನ ರಾಜ್ಯ ಸರ್ಕಾರ ಮತ್ತು ಆ ರಾಜ್ಯಪಾಲರ ನಡುವಿನ ರೀತಿಯಲ್ಲಿ ಬಿಕ್ಕಟ್ಟು ಎದುರಾಗುತ್ತಾ? ನೋಡಿ ಚಿದಾನಂದ್ ಅವರೇ, ಈ ಎಲ್ಲ ಘಟನೆಗಳು ತಾವೇನು ಹೇಳಿದ್ರಿ, ಇವಾಗ ರಾಜ್ಯಪಾಲರು ಒಂದು ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ರಾಜ್ಯ ಸರ್ಕಾರ ಒಕ್ಕೂಟ ಸರ್ಕಾರದಲ್ಲಿ ಏನು ನಿರ್ಧಾರ ಬಂದಿದೆ ಮನ್ರೇಗಾ ಅಂತಕ್ಕಂಥ ವಿಚಾರವನ್ನ ಅದನ್ನು ವಿರೋಧಿಸಿ ರಾಜ್ಯ ಸರ್ಕಾರ ಕೆಲವೆಲ್ಲ ಅಂಶಗಳನ್ನು ಅಡಕ ಮಾಡಿದೆ ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ. ಆದರೆ ಇದನ್ನು ರಾಜ್ಯಪಾಲರು ಓದಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಕೆಡುಕೇನು, ಇವತ್ತು ಮನ್ರೇಗಾ ಅಂತಕ್ಕಂಥ ಹೆಸರನ್ನ ಗಾಂಧೀಜಿ ಅವರ ಹೆಸರು ಇರ್ತಕ್ಕಂಥ ಏಕೈಕ ಯೋಜನೆ, ಅದನ್ನ ರಾಮ್ಜಿ ಅಂತ ಹೇಳಿ ತರ್ತಾರೆ, ತಂದಿದ್ದಾರೆ. ಕೆಲವು ಸುಧಾರಣೆಗಳನ್ನ ಮಾಡಿದ್ದಾರೆ. ಏನು ಟ್ರಾನ್ಸ್ಪರೆನ್ಸಿ ತರಬೇಕು, ಫೈನಾನ್ಷಿಯಲಿ, ಅದನ್ನೆಲ್ಲ ನಾವು ಒಪ್ತೀವಿ. ಆದರೆ 60-40 ರೇಷಿಯೋವನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಪಕ್ಷಾತೀತವಾಗಿ ಹೇಳ್ತೀನಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಗ್ಯಾರಂಟಿ ಭಾಗ್ಯಗಳನ್ನು ಕೊಟ್ಟು ಫೈನಾನ್ಷಿಯಲ್ ಬರ್ಡನ್ನು ರಾಜ್ಯದ ಮೇಲೆ ಆಗಿದೆ. 60% ಮತ್ತು 40% ರೇಷಿಯೋನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಮನ್ರೇಗಾ ಅಂತಕ್ಕಂಥದ್ದನ್ನ ಬದಲಾವಣೆ ಮಾಡಬೇಕಾದ್ರೆ ಆಯಾ ರಾಜ್ಯಗಳನ್ನ ಕನ್ಸಲ್ಟ್ ಮಾಡಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಏಕಾಏಕಿ ಮೊದಲು 100% ಫಂಡನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಆದರೆ ಇವತ್ತು 60% ಕೇಂದ್ರ ಕೊಡ್ತಾರಂತೆ, 40% ರಾಜ್ಯದ ಮೇಲೆ ಭಾರ ಬಿದ್ದಿದೆ. ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ, ಯಾಕಂದರೆ ಅವರು ಆಡಳಿತಕ್ಕೆ ವಹಿಸ್ಕೊಂಡಾಗಿಂದ ಫೈನಾನ್ಷಿಯಲ್ ಏನು ಸ್ಕೀಮ್ ಭಾಗ್ಯಗಳನ್ನು ಕೊಟ್ಟು ಆರ್ಥಿಕ ಸ್ಥಿತಿ ಸ್ವಲ್ಪ ಕುಂಠಿತ ಆಗಿದೆ ರಾಜ್ಯದ ಮೇಲೆ. ಆದರೆ ಕಾಂಗ್ರೆಸ್ನವರು ಅದನ್ನು ಸರಿ ಮಾಡ್ಕೋಬೇಕಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಇನ್ನೊಂದು ಎಲ್ಲ ಆಗಿದೆ. ಈಗ 6,500 ಕೋಟಿ ರೂಪಾಯಿ ರಾಜ್ಯದ ಮೇಲೆ ಹೆಚ್ಚುವರಿ ಹೊರೆ ಬೀಳ್ತದೆ ಮನ್ರೇಗಾದಿಂದ. ಮತ್ತು ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ರಾಜ್ಯ ಸರ್ಕಾರ ಹಣ ಕೊಡದೆ ಹೋದ್ರೆ ನಾವು ಕೊಡಲ್ಲ ಅಂತಾರೆ. ಮಧ್ಯದಲ್ಲಿ ಬಲಿಪಶಿ ಆಗ್ತಾ ಇರೋದು ಯಾರು? ನಮ್ಮ ಬಡವರು. ಕೆಲವೊಂದು ಕಡೆ ಈ ಯೋಜನೆಯಿಂದ ಬನ್ನಿ ಬ್ರದರ್, ಈ ಯೋಜನೆಯಿಂದ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಕಿತ್ತಾಟ ಈಗ ಮೊದಲೆಷ್ಟಿತ್ತು? 92.4% ನೀವು ಕೊಡ್ತಿದ್ರಿ. ಉಳಿದಿದ್ದ ಪರ್ಸೆಂಟೇಜ್ ಸಮಥಿಂಗು 8% ಕೊಡ್ತಾಯಿದ್ರಿ. ಈಗ ನೀವು 40% ಕೊಡೋದ್ರಿಂದ GSTಯನ್ನು ತೆಗೆದುಕೊಳ್ತೀರಾ. ನಮ್ಮ ರಾಜ್ಯದಿಂದ ₹1 ತೆಗೆದುಕೊಂಡ್ರೆ ನಮಗೆ ಕೊಡ್ತಕ್ಕಂಥ ಎಷ್ಟು ಹೇಳಿ 13 ಪೈಸೆ. ನೀವು ಯಾವ UP ಮಾಡೆಲ್, ಗುಜರಾತ್ ಮಾಡೆಲ್ ಅಂತ ಹೇಳ್ತೀರಾ, ಅವರೆಲ್ಲ ಮಾಡೆಲ್ಗಳೆಲ್ಲ ದಕ್ಷಿಣ ಭಾರತದ ಏನು GSTಯ ಪಾಲು ಅಲ್ಲಿಗೆ ಹೋಗ್ತದೆ. ಅದು ಜನಸಂಖ್ಯೆ ಆಧಾರದ ಮೇಲೆ. ನಾವು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿದ್ವಿ, ಅವರು ಜಾಸ್ತಿ ಮಾಡಿದ್ರು ಅಂತ ಇವರ ಆರೋಪಗಳು ಇರ್ತಕ್ಕಂಥದ್ದು. ಇದನ್ನು ನೀವು ಒಪ್ತೀರಾ? ಸರ್, ಮೊದಲನೇದಾಗಿ 2005ರಲ್ಲಿ ಮನ್ರೇಗಾದ ತಗೊಬಂದು ಜಾರಿ ಬಂದಾಗ ಏನಂತ ಇದ್ದಿದ್ದಂಥದ್ದು 100 ದಿನದ ಕೂಲಿಗಾಗಿ ಇರೋಂಥದ್ದಂತ. ಮತ್ತು ಇದೆಷ್ಟಿತ್ತು ವೇತನಗಳೆಷ್ಟಿತ್ತು? 170ಕ್ಕಿಂತ ಇರೋಂಥದ್ದು. ಇವಾಗ ಏನು ಮಾಡ್ತಾ ಇರೋವಂಥದ್ದು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಗೆ ಮಾಡಿರೋವಂಥದ್ದು ಒಂದು. ಆಮೇಲೆ ಇವಾಗ ಯಾಕೆ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಇಡೀ ಕರ್ನಾಟಕದಲ್ಲಿ ಆಳಂದ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಮಾರು 124 ಕೋಟಿ ಅವ್ಯವಹಾರ ಆಗಿದೆ ಅಂತ 3,555 ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದಾಗ ಇದೇ CAG ರಿಪೋರ್ಟ್ ಹೇಳುತ್ತೆ ಇದನ್ನ ರಿಕವರಿ ಮಾಡಿ ಅಂತ. ಏನು 124 ಕೋಟಿ ರಿಕವರಿ ಮಾಡ್ಬೇಕನ್ನಿತ್ತು, ಸರ್ಕಾರ ರಿಕವರಿ ಮಾಡಿದ್ದು ಬರೀ 2 ಕೋಟಿ. ಈ ಥರದ್ದು ಏನು ಲೂಪ್ ಹೋಲ್ಸ್ ಇದೆ ಅದನ್ನ ರೆಕ್ಟಿಫೈ ಮಾಡಿ ಇವಾಗ ಹೊಸದಾಗಿ ತಂದಿರೋಂಥದ್ದು. ಮತ್ತೆ ಯಾವ ಗ್ರಾಮಗಳಿಗೆ ಯಾವ ಕೆಲಸಗಳನ್ನ ಆ ಗ್ರಾಮ ಸಭೆ, ಆ ಒಂದು ಪಂಚಾಯಿತಿ ನಿರ್ಧಾರ ಮಾಡಬೇಕಾಗಿರೋಂಥದ್ದು ಅದು ಇವತ್ತಿಗೂ ಇದೆ. ಆಮೇಲೆ ಮೊದಲು ನಡೀತಾ ಇದ್ದಂಥದ್ದು ಸರ್, ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು ಆಳಂದದಲ್ಲಿ. ಏನಂದ್ರೆ ಪುರುಷರು ಯಂಗ್ಸ್ರ ವೇಷ ಹಾಕೊಂಡು ಫೋಟೋ ಹಿಡಿದಂಥದ್ದು. ಅಂದ್ರೆ ಇಲ್ಲಿ ಎಲ್ಲೆಲ್ಲಿ ಮೋಸ ಆಗ್ತಾ ಇತ್ತು, ಆ ಕರಪ್ಷನ್ ಆಗ್ತಾ ಇತ್ತು, ಆ ಕರಪ್ಷನ್ ಆ ಲೂಪ್ ಹೋಲ್ಸ್ ನ ತಡೆಗಟ್ಟಕ್ಕೆ ಇದು ರೆಕ್ಟಿಫಿಕೇಶನ್ ಆಗಿದ್ದಂಥದ್ದು. ಆಮೇಲೆ ಇವತ್ತು ಮುಂದೆ ಮೊದಲು ಯಾವಾಗ ಪೇಮೆಂಟ್ ಆಗ್ತಾ ಇತ್ತು ಅಂದ್ರೆ 1 ತಿಂಗಳಿಗೋ 2 ತಿಂಗಳಿಗೋ, ಇವತ್ತು ವಿತ್ GPS BM ಗತಿಶಕ್ತಿ ಯೋಜನೆ ಮತ್ತು GPS ಟೆಕ್ನಾಲಜಿಯಿಂದ ಯಾರು ಕೂಲಿ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ 1 ವಾರದಲ್ಲಿ ಡೈರೆಕ್ಟ್ DPT ಟ್ರಾನ್ಸ್ಫರ್ ಮುಖಾಂತರ ಇದಾಗುವಂಥದ್ದು. ಇದನ್ನೆಲ್ಲ ಹೊರತುಪಡಿಸಿ ಒಳ್ಳೆಯದು ಬಡವರಿಗೆ ಆಗ್ಬೇಕಾಗಿದ್ದಾಗ ಇವ್ರಿಗೇನಂದ್ರೆ
ಇವ್ರ ಸರ್ಕಾರದ ದೃಷ್ಟಿ ಇರುತ್ತೆ, ತಮ್ಮ ಒಂದು ಗ್ರಾಮ ಸ್ವರಾಜ್ಯವಾಗಿ ಮಾಡ್ಬೇಕನ್ನೋದು. ಆದ್ರೆ ಇವರು ಲಾಸ್ಟ್ 20 ವರ್ಷದಲ್ಲಿ ಏನ್ ಮಾಡಿದ್ದಾರೆ? ಬರೀ ಕರಪ್ಷನ್ ನುಂಗಿ ನೀರು ಕುಡಿದಿರೋ. ನೀವು ಸತ್ಯ ಹರಿಶ್ಚಂದ್ರ ಅಲ್ಲ, ನಿಮ್ಮ ಸರ್ಕಾರಗಳಲ್ಲೂ ಹೈಯೆಸ್ಟ್ ಕರಪ್ಷನ್ ಆಗಿದೆ. ಎಸ್ ಸರ್, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಅಭಿಪ್ರಾಯವನ್ನು ಕೇಳಬೇಕು. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನು ಕೇಳದೆ ಯಾವುದೋ ಒಂದು ಮಸೂದೆಯನ್ನು, ಯಾಕಂದರೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಯೋಜನೆ. ಇವತ್ತು ಈ ದೇಶದಲ್ಲಿ ಏನಾದರೂ ಕೂಲಿಗಾಗಿ ಕಾಳು ಯೋಜನೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಆಗಿರ್ತಕ್ಕಂಥದ್ದು, ಇದು ಕೋವಿಡ್ ಅಂತ ಸಂಕಷ್ಟ ಕಾಲದಲ್ಲಿ ಕೋಟ್ಯಾಂತರ ಜನರಿಗೆ ಕೆಲಸವನ್ನು ಕೊಟ್ಟು ಊಟವನ್ನು ಕೊಟ್ಟಂಥ ಯೋಜನೆ ಆಯಿತಾ. ಗಾಂಧೀಜಿಯವರು ಏನು ಹೇಳಿದರು? ಗ್ರಾಮಗಳು ಉದ್ಧಾರ ಆದರೆ ಮಾತ್ರ ದೇಶ ಉದ್ಧಾರ ಅಂತ, ಹೌದಲ್ವಾ? 0 to ಮೇಲ್ಮಟ್ಟಕ್ಕೆ ಹೋಗ್ಬೇಕಲ್ವಾ? ಆದರೆ ಒಕ್ಕೂಟ ವ್ಯವಸ್ಥೆಗೆ ಬೆಲೆ ಕೊಟ್ಟಿಲ್ಲ. ಏಕಾಏಕಿ ಈ ನಿರ್ಧಾರ ತೆಗೆದುಕೊಳ್ಳುವ ಮುಖಾಂತರ ಎಲ್ಲ ಒಂದು ಕಡೆ ಕಾರ್ಪೊರೇಟ್ ವಲಯದ ಪರವಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಬಂದಿರುವಂಥದ್ದು. ದೇಶಕ್ಕೆ ಅನ್ನ ಹಾಕೋ ರೈತನ ಮನ್ರೇಗಾ ನರೇಗಾ ಅಂತ ಒಂದು ಸ್ಕೀಮ್ ತಂದು ಕೂಲಿ ಕೆಲಸಕ್ಕೆ ಕಳಿಸಿರೋಂಥ ಪಾಪ ಈ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅಲ್ವಾ? ರೈತರನ್ನ ಕೂಲಿ ಆಳುಗಳು ಕೈಗೆ ಹೌದು ತಗೊಳ್ಳಿ ನಾಚಿಕೆ ಬೇಕಿಂತ ಕೇಳಬೇಕು. ಕೂಲಿ ಕಾರ್ಮಿಕರಿಗೆ ಮನ್ರೇಗಾ ಅಂತದನ್ನ ಅವ್ರು ಹೇಳ್ತಾ ಇದಾರಲ್ಲ, ರೈತರಿಗೆ ಕೆಲಸ ಇಲ್ದಾಗೆ ಕೆಲಸ ಕೊಟ್ಟು ಹಣ ಕೊಟ್ಟು ಊಟ ಕೊಟ್ಟಿರುವಂತ ಯೋಜನೆ. ಇವತ್ತು ಗಾಂಧೀಜಿ ಅವರು ಇವರು ಸುಳ್ಳು ಹೇಳ್ತಾ ಇರೋದು ನೋಡಿ, ಆ ಕಡೆ ತಿರುಗ್ಬಿಟ್ಟವರಲ್ಲಿ. ಅನ್ನ ಹಾಕೋ ರೈತನಿಗೆ ಅವನಿಗೆ ಬೇಕಾದ್ದು ಕೊಡ್ದಿರ ಕೂಲಿ ಮಾಡೋ ಮಟ್ಟಕ್ಕೆ ತಂದು ನಿಲ್ಸಿರೋ ಪಾಪ ಮಾಡೋದು ಕಾಂಗ್ರೆಸ್ ಪಾರ್ಟಿ. ಆ ಎಷ್ಟರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯೋದಕ್ಕೆ ಮನ್ರೇಗಾ ಅಂತ ಸ್ಕೀಮ್ ತಂದಿರೋದು ಸರ್. ಇವ್ರು ಮಾಡಿರೋದೆಲ್ಲ ಅಪಪ್ರಚಾರ ಸರ್. ಕೇಂದ್ರದಲ್ಲಿ ಯಾವುದೇ ಹೊಸ ಯೋಜನೆ ತಂದ್ರೂ ಕೂಡ ಸದನದಲ್ಲಿ ರಾಜ್ಯದವ್ರಿಗೆ ಹೊಟ್ಟೆ ಉರಿಯುತ್ತೆ. ಕಾಂಗ್ರೆಸ್ ಅವ್ರಿಗೆ ಯಾಕೆ ನನ್ಗೆ ಹೇಳಿ. ಅದು ಫಸ್ಟ್ ಒಂದು. ಎರಡನೇದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವಾಗಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರೂ ಒಂದು ಚಿಂತೆ ಇದೆಯಾ? ಬರೀ ನರೇಗಾ ಯೋಜನೆ, ಇದು ಅದು, ಬೆಲೆ ಏರಿಕೆ ಎಲ್ಲ ಅದೇ ಬಿಟ್ಟು ಸದನದಲ್ಲಿ ಜನಸಾಮಾನ್ಯರ ಬಗ್ಗೆ ಚಿಂತೆ ಇಲ್ಲ. ಅವ್ರಿಗೆ ಬರೀ ಕೇಂದ್ರದ ಮೇಲೆ ಗೂಬೆ ಕೂರ್ಸೋದು ಅಂತ ಕೆಲಸ ಆಗೋಗಿದೆ. ಪಾಪ ನೋಡಿ, ನೊಂದು ಜೀವ. UPG ರಾಮ್ಜಿ ಅನ್ನೋದು ಕಾಂಗ್ರೆಸ್ನವ್ರಿಗೆ ಏನೂ ಗೊತ್ತಿಲ್ಲ. ಅವರಿಗೆ ಒಂಥರ ದಡ್ಡ ಮಕ್ಕಳು ಅವ್ರು ಒಂಥರ. UPG ರಾಮ್ಜಿ ಅನ್ನೋದು ಇವನಿಗೆ ಗೊತ್ತಿಲ್ಲ. ಯಾರಿಗೆ ಹೇಳಿ? ರಾಹುಲ್ ಗಾಂಧಿಗೆ ಏನು ಅಂತ ಕೇಳ್ತಾನೆ ಕ್ವಶನ್. UPG ರಾಮ್ಜಿ ಅಂದ್ರೆ ಏನು ಅಂತ. ನರೇಗಾ ಯೋಜನೆಯಲ್ಲಿ 90% ಕೊಡ್ತಾ ಇದ್ವಲ್ಲ, ನೀರು ಕುಡಿತಾ ಇದ್ರು. ನುಂಗಿ ನೀರು ಕುಡಿತಾ ಇದ್ರು 60 ವರ್ಷದಿಂದ. ಅವರಿಗೆ ಇನ್ನೇನು ಕೊಡೋಕ್ಕಾಗುತ್ತೆ? ನುಂಗಿ ನೀರು ಕುಡಿಬಾರ್ದು, ಬರೀ ನೀರು ಕುಡಿಬೇಕಂತ ತಂದಿರ. ನುಂಗಿ ನೀರು ಕುಡಿಯೋದಂತಲ್ಲ, 60-40 ಮಾಡಿರೋದು ಅದು ಕರೆಕ್ಟ್ ಆಗಿದೆ. ಅದು ನುಂಗಿರೋದೆಲ್ಲ ಕೊಡ್ಲಿ. ಕೊಡ್ಲಿ. ವಿಕಸಿತ ಭಾರತದ ಏನು VB ರಾಮ್ಜಿ ಏನು ಆಕ್ಟ್ ಇದೆ, ಇದನ್ನು ನಾನು ಗ್ರಾಮದ ಹಳ್ಳಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಹೋಗಿ ಇದರ ತತ್ವಗಳನ್ನು ನಾವು ಮುಟ್ಟಿಸ್ತೀವಿ. ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ 15 ದಿನಕ್ಕೆ ಬಂದಂತ ಬಿಲ್ಲು ಈಗ 7 days ಬರ್ತಾ ಇದೆ. 36,000 ಕೋಟಿ ಇದ್ದಂತಹ ಏನು ಬಜೆಟ್ 86,000ಕ್ಕೆ ತಲುಪಿದೆ. ಈ ಒಂದೇ ವರ್ಷದಲ್ಲಿ 2 ಸೇರಿಗೆ 2,15,000 ಕೋಟಿ ತನಕ ಬಜೆಟ್ ಇಟ್ಟಿದ್ದಾರೆ. ಅದು ಅಲ್ಲದೆ ಈ ಒಂದು ಗ್ರಾಮದ ಹಳ್ಳಿಯವರಿಗೆ ಯಾವ ರಾಮರಾಜ್ಯದ ಕನಸು, ಗಾಂಧೀಜಿಯವರ ಕನಸು ನನಸಾಗುವುದು ಇವರಿಗೆ ಇಷ್ಟ ಇಲ್ಲ. ಮಾತೆತ್ತಿದ್ರೆ ನೋಡಿ, ನಾವು ಹೇಳುದು ಮನಮೋಹನ್ ಸಿಂಗ್ ಹೇಳಿದ್ದಾರೆ, ಇದರಲ್ಲಿ ಯಾವ ತರ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀವು ಮಾಧ್ಯಮದಲ್ಲಿ ಇದ್ರೆ ನಿಮಗೂ ಗೊತ್ತಿದೆ. ನಾನು ಹೇಳುದಷ್ಟೇ ನೋಡಿ, ಗ್ರಾಮ ರಾಜ್ಯವನ್ನು ಏನಿದೆ, ಸ್ವರಾಜ್ಯವನ್ನು, ರಾಮರಾಜ್ಯದ ಕನಸು ಗಾಂಧೀಜಿ ಏನು ಕಂಡಿದ್ದಾರೆ. ಇವತ್ತು ಒಂದು ಮಾತು ಇಲ್ಲಿ ಕೊನೆಯದಾಗಿ ಹೇಳಲೇಬೇಕು. ನಾನು ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿಯವರ ಎಲ್ಲ ಸಂಘ ಸಂಸ್ಥೆಗಳಿಗೆ 415 ಹೆಸರುಗಳನ್ನು ಇಟ್ಟಿದ್ದಾರೆ. ಎಲ್ಲಾದರೂ ಗಾಂಧೀಜಿ ಹೆಸರು ಇಟ್ಟಿದ್ದಾರಾ? ಬೇಡ, ಬೇರೆ ಕೇಳಬೇಡ. ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಇಟ್ಟಿದ್ದೀರಾ, ಎಲ್ಲರೂ ಗಾಂಧೀಜಿ ಕ್ಯಾಂಟೀನ್ ಅಂತ ಇಟ್ಟಿದ್ದೀರಾ. ಗಾಂಧೀಜಿಯವರು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದವರು ಬಿಟ್ಟು ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಿಕೊಂಡಿದ್ದೀವಿ ನಾವು. ಯಾವತ್ತಿದ್ರೂ ಈ ಸರ್ಕಾರ ಲೂಟಿ ಸರ್ಕಾರ. ಸಂವಿಧಾನಕ್ಕೆ ನಾವು ಎಷ್ಟು ಮರ್ಯಾದೆ ಕೊಡ್ತೀವೋ, ಗವರ್ನರ್ ಎಷ್ಟು ಮರ್ಯಾದೆ ಕೊಡ್ತೀವೋ, ಅದೇ ರೀತಿ ನಮ್ಮ CMಗೂ ಕೂಡ ಮರ್ಯಾದೆ ಕೊಡಬೇಕಾಗಿತ್ತು. 6 ಗಂಟೆ ಪ್ರಾಸಿಕ್ಯೂಷನ್ ಮಾಡಿ ಅಂತ ಕೊಟ್ಟಿರೋದು ಇವರೇ, ತಪ್ಪಲ್ವಾ? ಇವಾಗ 100 ಸಾಲು ಅವರು ಏನು ಓದಿರನೆ ಮನ್ರೇಗಾವನ್ನ
ಜನರಿಗೆ ತಲುಪ್ಸಕ್ಕೆ ಕೊಟ್ಟಿದ್ದೀರಾ ಅಥವಾ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದೀರಾ? ಸರ್, ಜನಕ್ಕೆ ತಲುಪ್ಸಕ್ಕೆ ಹೋಗಿರೋ, ಜನಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಇವಾಗ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರೋದು. ಏನಕ್ಕಾದ್ರೆ ಇವಾಗ BJP ಅವ್ರಿಗೆ ಗೊತ್ತಿದೆ ಇದು ಏನು ಅನುಕೂಲ ಇದು ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮ ಕರ್ನಾಟಕ ಸ್ಟೇಟಿಗೆ 6,00,000 ಕೋಟಿ ಅನ್ಯಾಯ ಆಗ್ತಿದೆ. ಮತ್ತೆ GST ಹಣ ಬರ್ತಾ ಇಲ್ಲ. ಇವತ್ತು ಅದು ಇವಾಗ ಎಷ್ಟು MP ಗಳಿದ್ದಾರೆ ಇವತ್ತು GST ಹಣ ತಗೊಂಡು ಬರೋಕ್ಕೆ ಇವರು ನೈತಿಕತೆ ಇಲ್ಲ. ಇವರು ನಮ್ಮ ಹಣಗಳೆಲ್ಲ ಬೇರೆ ಡಿಸ್ಟ್ರಿಕ್ಟ್ ಬೇರೆ ಸ್ಟೇಟ್ಗಳಲ್ಲಿ ಹೋಗ್ತಿದೆ. ಇವತ್ತು BJP ನೇರ ಹೊಣೆ ಆಗ್ತಾ ಇದ್ದಾರೆ. ಬಡವರು ವಿರೋಧಿ BJP ಅವರು ನಾಲಾಯಕ ಅವರು ಇವತ್ತು ಬೇರೆ ರಾಮಣ್ಣ ಸೇರ್ಕೊಂಡು ಇವತ್ತು ಒಬ್ಬ ದಲಿತ ರಾಜ್ಯಪಾಲರಿಗೆ ಅವಮಾನ ಮಾಡಿದೆ ಅಂತೇಳಿ ಭಾರತೀಯ ಜನತಾ ಪಕ್ಷ ಗಂಭೀರ ಆರೋಪವನ್ನು ಮಾಡಿದೆ. ರಾಜ್ಯಪಾಲರು ಅಧಿವೇಶನ ಮುಗಿಸಿ ತೆರಳುವಂಥ ಸಂದರ್ಭದಲ್ಲಿ ಅವ್ರನ್ನ ಗೇರವ್ ಹಾಕೋ ಮುಖಾಂತರ ಅವರಿಗೆ ಎಲ್ಲೊಂದು ಕಡೆ ರಾಜ್ಯಪಾಲರಿಗಿರ್ತಕ್ಕಂಥ ಕನಿಷ್ಠ ಗೌರವವನ್ನು ಕೊಡದೆ ನೀವು ನಡೆದುಕೊಂಡಿದ್ದೀರಾ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನೀವು ಹೇಳಿದ ನಿಜ. ಒಬ್ಬ ದಲಿತ ರಾಜ್ಯಪಾಲರಿಗೆ ಕೇಂದ್ರ ಕೊಟ್ಟಂತ ಬಳುವಳಿ ಇದು. ದಲಿತ ರಾಜ್ಯಪಾಲರು ಇವತ್ತು ಆ ಕೊಟ್ಟಿದಂತ ಭಾಷಣವನ್ನ ಓದಿದ್ರೆ ಕೇಂದ್ರ ಸರ್ಕಾರಕ್ಕೆ ಮುಖಭಂಗವಾಗ್ತಿತ್ತು. ನಾವು ಹೇಗೆ ರೈತರ ವಿರೋಧಿ ಕಾನೂನನ್ನ ಹಿಂಪಡಿಬೇಕಾಗಿತ್ತು, ಅದೇ ರೀತಿ VG ರಾಮ್ಜಿ ಕಾನೂನನ್ನ ನಾವು ಹಿಂಪಡಿಬೇಕಾಗುತ್ತೆ ಅಂತಿದೆ. ಸರ್, ಅವಾಗ ಹೇಳ್ತಾ ಇದ್ರು ಹಗರಣ ಮಾಡಿದೀವಿ ಅಂತ. ನಾವು ಹಗರಣ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ 71 ಲಕ್ಷ ಕಾರ್ಯಕ್ರಮಗಳನ್ನ ನಾವು ಮನ್ರೇಗಾಲಿ ಮಾಡ್ತಾ ಇರಲಿಲ್ಲ. 61,000 ಕೋಟಿಯಷ್ಟು ನಾವು ಬೇಯಿಸ್ತಾ ಇರಲಿಲ್ಲ. 182 ಕೋಟಿಯಷ್ಟು ಅವರಿಗೆ ಉದ್ಯೋಗ ಖಾತ್ರಿಯಲ್ಲಿ ನಾವು ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀವಿ. ಅವಾಗ ಇನ್ನೊಬ್ರು ಸ್ನೇಹಿತರು ಹೇಳ್ತಾ ಇದ್ರು ನಾವು ರೈತರನ್ನ ಬಡವರನ್ನ ಕೂಲಿಗೆ ತಳೆದ್ವಿ ಅಂತ. ನಮ್ಮ ದೇಶ ಸ್ವತಂತ್ರ ಬಂದಾಗ ಬ್ರಿಟಿಷರು ಕೊಳ್ಳೆ ಹೊಡೆದಾಗ ನಮ್ಮ ದೇಶದ ಪರಿಸ್ಥಿತಿ ಅಂತ ಅವ್ರಿಗೂ ಗೊತ್ತಿತ್ತು. ನಮ್ಮ ದೇಶವನ್ನ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ನಿಲ್ಲಿಸುವಂತಲ್ಲಿ ಮನ್ರೇಗಾ ಕೂಡ ಒಂದಾಗಿದೆ. ಅದನ್ನ ನಾವು ಉಳಿಸ್ಕೋತೀವಿ. ಕಾಂಗ್ರೆಸ್ ಪಕ್ಷದಿಂದ ಆಗಿರುವಂಥ ಒಂದು ಯೋಜನೆನ ಹೆಸರು ಬದಲಾಯಿಸಿ ಇವ್ರ ಹೆಸರು ಮಾಡ್ಕೊಬೇಕು ಅಂತ ಮಾಡ್ತಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದಿಂದ ಆಗ್ತಿದ್ದಂಥ ಜನರಿಗೆ ಆಗ್ತಿದ್ದಂಥ ಸವಲತ್ತುಗಳು, ಅಲ್ಲಿ ಜನರಿಗೆ ಆಗ್ತಿದ್ದಂಥ ಒಳ್ಳೆ ಕಾರ್ಯಕ್ರಮವನ್ನು ಇವರು ತಿರುಚಿ ಅದನ್ನು ಬೇರೆ ಹೆಸರು ಕೊಟ್ಟು ತನ್ನ ಹೆಸರು ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಇದು ತಪ್ಪು. ಇನ್ನೊಂದು ವಿಷಯ, ನಿನ್ನೆ ಏನು ರಾಜ್ಯಪಾಲರು ಮಾಡಿದ್ದಾರೆ ಅದು ಒಂದು ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಘನಘೋರ ಒಂದು ಅನ್ಯಾಯ. ಅದು ಯಾಕಂದರೆ ಒಬ್ಬ ರಾಜ್ಯಪಾಲರು ತಮ್ಮ ಸರ್ಕಾರ ಏನು ಭಾಷಣವನ್ನು ತಯಾರು ಮಾಡಿಕೊಟ್ಟಿದೆ ಅದು ಯಾವುದೇ ಅಸಂವಿಧಾನಕವಲ್ಲ. ಅದು ಸರ್, ನಾನು ಕೇಳೋದು ಇವ್ರಿಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವ್ರದ್ದು ಕೊಡುಗೆ ಏನಿದೆ, ಈ ದೇಶಕ್ಕೆ ಕೊಡುಗೆ ಏನಿದೆ ಅದನ್ನ ಕೇಳಿ ಸರ್. ಅವ್ರ ಕೊಡುಗೆ ಏನಿದೆ? ನಮ್ಮ ಕೊಡುಗೆ ಇರೋದಕ್ಕೇನೆ ಬಡವರು ಇವತ್ತು ಅನ್ನಭಾಗ್ಯ ಕೊಟ್ಟಿದ್ದೀರಿ. ಪ್ರತಿಯೊಂದು ಬಡವ್ರ ಪಕ್ಷ ಅಂತ ಇವತ್ತು ಬಡವ್ರು ಕೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ. ಏನ್ ಕೊಟ್ಟಿದ್ದೀರಾ ನೀವು? ಏನ್ ಕೊಟ್ಟಿಲ್ಲ ಅಂತ ಹೇಳಿ ನಾವು ಕೊಟ್ಟಿರೋದನ್ನ ಇವ್ರು ಏನ್ ಮಾಡ್ತಾ ಇದಾರೆ, ಹೆಸರು ಬದಲಾಯಿಸ್ಬಿಟ್ಟು ಅವ್ರ ಹೆಸರು ಮಾಡೋಣ ಅಂತ ಇದು ಮಾಡ್ತಾ ಇರೋದು ಬಿಟ್ರೆ ಬೇರೆ ಏನೂ ಇಲ್ಲ BJP ಅವ್ರಿಗೆ. ಅಪ್ಪ ಅಮ್ಮನ ಜಗಳದಲ್ಲಿ ಮಗು ಬಡವಾಯ್ತಾ ಅಂತ ಹೇಳಿ ಒಂದು ಗಾದೆ ಇರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಈಗ VBG ರಾಮ್ಜಿ ಯೋಜನೆ ಆಗಿರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲನೆ ವಿಚಾರದಲ್ಲಿ 60-40 ಬಂದಿರತಕ್ಕಂಥ. ಒಂದು ಕಡೆ ರಾಜ್ಯ ಸರ್ಕಾರಗಳು ಹೇಳ್ತಿದೆ ನಾವು ಕೇಂದ್ರಕ್ಕೆ GSTಯನ್ನು ಕೊಡ್ತೀವಿ, ಬಹುತೇಕ ತೆರಿಗೆಯನ್ನು ಕೊಡ್ತೀವಿ. ನಮಗೆ ಇರ್ತಕ್ಕಂಥ ತೆರಿಗೆ ವಾಣಿಜ್ಯ ತೆರಿಗೆ ಮತ್ತು ಅಬಕಾರಿ ತೆರಿಗೆ. ವಾಣಿಜ್ಯ ತೆರಿಗೆ ಮತ್ತು ಅಬಕಾರಿ ತೆರಿಗೆಯಲ್ಲಿ ನಾವು ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೊಡಬೇಕು. ನಾವು ಘೋಷಿಸಿರ್ತಕ್ಕಂಥ ಜನಪ್ರಿಯ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆ ಸೇರಿದಂತೆ ಜನಪ್ರಿಯ ಯೋಜನೆಗಳಿಗೆ ಹಣವನ್ನು ಕೊಡಬೇಕು. ಮತ್ತು ಕೇಂದ್ರ ಸರ್ಕಾರದ ಅನೇಕ ಪುರಸ್ಕೃತ ಯೋಜನೆಯಲ್ಲೂ ಕೂಡ ರಾಜ್ಯ ಸರ್ಕಾರ 60% ಕೊಟ್ಟರೆ ಕೇಂದ್ರ ಸರ್ಕಾರ 40% ಕೊಡ್ತಿದೆ. ಹಾಗಾಗಿ ಹಣಕಾಸಿನ ಹೊರೆಯನ್ನು ಹಾಕ್ತಿದ್ದಾರೆ ಅಂತೇಳಿ ರಾಜ್ಯ ಸರ್ಕಾರಗಳು ಗಂಭೀರ ಆರೋಪವನ್ನು ಕೇಂದ್ರದ ವಿರುದ್ಧ ಮಾಡಿರ್ತಕ್ಕಂಥದ್ದು. ಬಹುಶಃ ಎಲ್ಲ ಒಂದು ಕಡೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಈ ಒಂದು ಕಿತ್ತಾಟ ಇಲ್ಲೊಂದು ಕಡೆ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಈ ದೇಶದ ಕೋಟ್ಯಾಂತರ ಬಡವರಿಗೆಲ್ಲ ಒಂದು ಕಡೆ ತೊಂದರೆ ಆಗ್ತಿದೆ ಅಂತ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಇದನ್ನು ತಾವು ಒಪ್ತೀರಾ? ಖಂಡಿತ. ಯಾಕೆಂದರೆ ನಾನು ಮೊದಲಿಂದನೇ ಹೇಳ್ತಾ ಇದ್ದೀನಿ, ನಮಗೆ 60-40 ಏನು ಕೊಟ್ಟಿದ್ದಾರೆ ಅದರಲ್ಲಿ 6,500 ಕೋಟಿ ನಮ್ಮ ರಾಜ್ಯ ಸರ್ಕಾರ ನೀಡಬೇಕು. ಎಕ್ಸ್ಟ್ರಾ ಅವ್ರು ಕೊಡಬೇಕಾಗುತ್ತೆ. 6,500 ಕೋಟಿ ಸಂಗ್ರಹ ಎಲ್ಲಿಂದ ಬರುತ್ತೆ? ನನ್ನ ಹತ್ರ ಇಲ್ಲ ಅಂತಾರೆ ಅವರು. ನಾವು 60 ರೂಪಾಯಿ ಕೊಡ್ತೀವಿ ಅಂತಾರೆ. ಈಗಾಗಲೇ ಅದನ್ನ ಗುತ್ತಿಗೆದಾರರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗುತ್ತಿಗೆದಾರ ಏನು ಮಾಡ್ತಾನೆ, ತನ್ನ ಹಣವನ್ನು ಬಂದರೆ ಮಾತ್ರ ಅವನು ಕೊಡೋಕ್ಕಾಗುತ್ತೆ. ಆ ಗ್ರಾಮ ಪಂಚಾಯತಿಲಿ ಏನು ಶೇಖರಣೆ ಆಗೋದಿಲ್ಲ. ಆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಾಗ ಮಾತ್ರ ಅವ್ನು ಕೊಡಬೇಕಾಗುತ್ತೆ. ಆಗ ಏನಾಗುತ್ತೆ ಅಂದರೆ ತಿಕ್ಕಾಟ ಆಗಿ ಕೂಲಿ ಕಾರ್ಮಿಕರಿಗೆ ಹಣ ಸಂದಾಯ ಆಗೋದೇ ಇಲ್ಲ. ಒಂದೇ ನಿಮಿಷ ಹೇಳ್ತೀನಿ. ರಾಜ್ಯಪಾಲರು ಭಾಷಣಕ್ಕೆ ಬಂದಾಗ ಇವ್ರಿಗೆ ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ರಲ್ಲ, 2ನೇ ಪ್ಯಾರಾಯಿಂದ 11ನೇ ಪ್ಯಾರಾವರೆಗೂ VB ರಾಮ್ಜಿನೇ ಕೊಟ್ಟಿದ್ರು. ಅದರ ಬದಲಾಗಿ ಇವರು ತಮ್ಮ ಎಲ್ಲ ಇತಿಹಾಸಗಳನ್ನು ಕೊಟ್ಟು 12ನೇ ಪೇಜ್ ನಂತರ
ಕೊನೆಯಲ್ಲಿ ವಿ ಬಿ ರಾಮ್ಜಿ ಮಾಡಬೇಕಾಯಿತು. ಯಾಕೆಂದರೆ ನಮ್ಮ ಸಂಪ್ರದಾಯ ಉಳಿಯೋದು, ನಮ್ಮ ಕರ್ನಾಟಕದ ಸಂಪ್ರದಾಯ ಅದು ನಾಶ ಆಗ್ತಾ ಇರಲಿಲ್ಲ, ಉಳಿತಾ ಇತ್ತು. ಆದರೆ ಇನ್ನೊಂದು ಹೇಳ್ತೀನಿ, ಈ ರಾಜ್ಯಪಾಲರು ನಮ್ಮ ಹಣದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರದ ಹಣದಲ್ಲಿ ಐಷಾರಾಮಿ ಜೀವನವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಎಲ್ಲ ರಾಜ್ಯಪಾಲರುಗಳು ಕೂಡ ಇದು ಮಾಡ್ತಾರೆ. ಎಸ್ ಸರ್. ನೋಡಿ, ನಾನು ಆಗಲೇ ಹೇಳಿದೆ, ಇದು ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಗಳದಲ್ಲಿ ಬಡವರು ಬೀದಿ ಪಾಲಾಗ್ತಾರೆ. ಯಾಕಂತ ಹೇಳಿದ್ರೆ 60-40 ರೇಷಿಯೋ ಇಟ್ಬಿಟ್ಟು ಇವರು, ನೀವು ರಾಜ್ಯ ಸರ್ಕಾರ ಕಂತನ್ನು ಕೊಟ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ಹೇಳೋದು, ಇದು ಎಲ್ಲೋ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೂ ಇದು ಮನಸ್ಸಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬಡವ್ರು ತಿನ್ನೋಂಥ ಇಂಥ ಯೋಜನೆಗಳಿಗೆ ಯಾಕೆ ಈ ರೀತಿಯ ಷರತ್ತನ್ನು ಹಾಕಬೇಕು? ನೇರವಾಗಿ ಅವ್ರ ಖಾತೆಗೆ ಹಣ ಹೋಗ್ಲಿ, GPS ಸ್ಯಾಟಲೈಟು ಎಲ್ಲ ತಗೊಳ್ಳಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ ಫೈನಾನ್ಷಿಯಲ್ ಬರ್ಡನ್ನ ಎಷ್ಟು ಮಾಡ್ತೀರಾ ನೀವು? ಈಗಾಗಲೇ ರಾಷ್ಟ್ರದ ಮೇಲೆ ಸಾಲ, ರಾಜ್ಯದ ಮೇಲೆ ಸಾಲ, ಜನಗಳ ಮೇಲೆ ಬೆಲೆ ಏರಿಕೆ ಭಾರ, ಎರಡೂ ಸರ್ಕಾರಗಳು ಹೀನಾಯವಾಗಿ ನಮ್ಮ ಜನರನ್ನ ಮಾಡ್ತಾ ಇದೆ. ಇಬ್ಬರ ಜಗಳ, ಇವರು ಅವ್ರ ಮೇಲೆ, ಅವರು ಇವ್ರ ಮೇಲೆ ಜಗಳ ಆಡ್ಕೊಂಡು ಬಡ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ. ಇವಾಗ ಅಂಜನಾ ಗೌಡ್ರು, ಪೌರಾಯುಕ್ತೆ ಅಂಜನಾ ಗೌಡ್ರ ಮೇಲೆ ರಾಜೀವ್ ಗೌಡ ಅವರು ಅದು ಅಷ್ಟು ಕೆಟ್ಟ. ಆ ರಾಜೀವ್ ಗೌಡನ ಒದ್ದು ಒಳಗಾಕ್ಬೇಕಿತ್ತು. ಈ ಸರ್ಕಾರದ ಕೆಲವು ಶಕ್ತಿಗಳು ಆತನನ್ನು ಉಳಿಸ್ತಿದ್ದಾವೆ. ಈ ಸರ್ಕಾರಕ್ಕೆ, ಕಾನೂನು ವ್ಯವಸ್ಥೆಗೆ ಧಿಕ್ಕಾರ ಅಂತ ನಾನು ಹೇಳ್ತಿದ್ದೀನಿ. ಒಬ್ಬ ರಾಜೀವ್ ಗೌಡನಿಂದ ಬಂಧಿಸಲಾಗದಂತ ಈ ಸರ್ಕಾರ, ಗೃಹ ಇಲಾಖೆ, DGP ಮತ್ತು ಈ ಸರ್ಕಾರದ ನಡೆ ಮತ್ತು ಅವರ ಬೆಂಬಲವಾಗಿರ್ತಕ್ಕಂಥ ಮಂತ್ರಿ ಮಹೋದಯರು, ಮಹಾನ್ ನಾಯಕರಿಗೆ ನಾಚಿಕೆ ಆಗಬೇಕು. ಇವತ್ತು ಇವರು ಎರಡೂ ಪಕ್ಷದವರು ಶಿಸ್ತು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್, ಅದನ್ನು ಮರ್ತು ಬಿಟ್ಟಿದ್ದಾರೆ. ಯಾಕಂದ್ರೆ ವಿಧಾನಸಭೆಯಲ್ಲಿ ಯಾವುದೇ ಆಗಲಿ ಇವರು ಡಿಸಿಪ್ಲಿನ್ನ ಅಲ್ಲಿ ಮಾಡಬೇಕು, ಅಲ್ಲಿ ಕಲ್ತಿಲ್ಲ ಇವರು. ಅಲ್ಲೂ ಕಿತ್ತಾಟ, ಇವ್ರದ್ದು ಹೊಡೆದಾಟ ಅದೇ ಆಗಿದೆ. ಕರ್ನಾಟಕದ ಏನೊಂದು ಸಂಸ್ಕೃತಿ ಇದೆ ಅದನ್ನ ದಯವಿಟ್ಟು ಕಾಪಾಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ನಮ್ಮ ಏನು 7 ಕೋಟಿ ಜನ ನೋಡ್ತಿರ್ತಾರೆ, ಜನಪ್ರತಿನಿಧಿಗಳು ನಿಮ್ಮ ಏನು ಅಹಂ ಇದೆ ಅಥವಾ ನಿಮ್ಮ ಒಂದು ಈಗೋ ಇದೆ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಜನಗಳ ಏನು ಒಂದು ನಮ್ಮ ಕರ್ನಾಟಕದ ಗೌರವ ಇದೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಜನಗಳಿಗೆ ದಯವಿಟ್ಟು ಮೋಸ ಮಾಡಬೇಡಿ. BJP ಸಂಸದರಿರ್ಬೋದು, ನಮ್ಮ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ದಯವಿಟ್ಟು ಕರ್ನಾಟಕದ ಜನತೆಗೆ ನ್ಯಾಯ ಒದಗಿಸಿ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಇಲ್ಲಿ ಕಿತ್ತಾಟ ಆಗ್ತಿದೆ ಅಂತ ಹೇಳ್ತಾರೆ. ಮಾತಾಡ್ತೀನಿ. ಅವ್ರು ಹೇಳ್ತಾ ಇದ್ರು ರಾಜ್ಯ ಸರ್ಕಾರಕ್ಕೆ ಬರ್ಡನ್ ಆಗುತ್ತೆ ಅಂತ. ರಾಜ್ಯ ಸರ್ಕಾರ ಲೂಟಿ ಹೊಡೆಯೋದು ಕಮ್ಮಿ ಆದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದೋ ಜನಪ್ರಿಯ ಯೋಜನೆಗಳು ಅಂತ ಈಗ ಒಂದು ಕೆಲಸ ಮಾಡಿ, ನೀವು ಗ್ಯಾರಂಟಿ ಯೋಜನೆ BJP ಅವರಿಗೆ ಬೇಡ, BJP ಕಾರ್ಯಕರ್ತರಿಗೆ ಬೇಡ, BJP ವಿರೋಧಿಸ್ತಂತ ಹೇಳಿ. ಹಾಗಾದ್ರೆ ಅದನ್ನ ಹೇಳಕ್ ರೆಡಿ ಇಲ್ಲ, ಅದನ್ನ ಹೇಳಕ್ ನಿಮ್ಗೆ ತಾಕತ್ತು ಇಲ್ಲ. ಜನಪ್ರಿಯ ಯೋಜನೆಗಳು ಜನಗಳು ತಲುಪ್ತಾನೆ ಇಲ್ವಲ್ಲ ಸರ್? ಸರ್, ಇದು ಏನಾಗಿದೆ ಅಂದ್ರೆ ಇಷ್ಟು ದಿನ ಬೀದಿಲ್ ನಿಂತ್ಕೊಂಡು ಜಗಳ ಆಡ್ತಾ ಇದ್ರು ಕಾಂಗ್ರೆಸ್ ಅವರು, ಈಗ ಸದನಕ್ಕೆ ಬಂದಿದ್ದಾರೆ. ಇನ್ನೊಂದು ಹೇಳೋದೇನಂದ್ರೆ ಇದೆಲ್ಲ ನಿಲ್ಲಿಸ್ಬಿಡಿ ದಯವಿಟ್ಟು. ಕೇಂದ್ರ ದುಡ್ಡು ಕೊಟ್ಟಿಲ್ಲ, ರಾಜ್ಯ ಇಂಪ್ರೂವ್ ಮಾಡ್ತಾ ಇಲ್ಲ, ಕೇಂದ್ರದಿಂದ ದುಡ್ಡು ತಗೋತಾರೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆ ಇಲ್ಲ, ಎಜುಕೇಶನ್ ಕಡೆ ಗಮನನೂ ಇಲ್ಲ. ದಯವಿಟ್ಟು ಬಡವ್ರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? 100 ದಿನ ಇದ್ದ ಖಾತ್ರಿ ಅನಿಶ್ಚಿತತೆ ಇತ್ತು. 125 ದಿನ ಉದ್ಯೋಗ ಖಾತ್ರಿ ಕೊಟ್ಟಿದ್ದಾರೆ. 172 ರೂಪಾಯಿ ಇದ್ದದ್ದು 372 ಮಾಡಿದ್ದಾರೆ. ನಾವು ನೋಡಿ, ಒಳ್ಳೆಯ ತತ್ವಗಳು ಏನಿದೆ ಅನ್ನೋದನ್ನ ಪ್ರತಿ ಹಳ್ಳಿಗೂ ಮುಟ್ಟಿಸುವ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಅದು ಯಾವ ಥರ ಅನಿಶ್ಚಿತತೆ ಇತ್ತು, 4,15,000 ಹೆಚ್ಚು ಜಾಬ್ ಕಾರ್ಡ್ ಡೂಪ್ಲಿಕೇಟ್ ಆಗಿದೆ. ಕಲಬುರಗಿಯಲ್ಲಿ ಸೀರೆ ಉಡಿಸ್ಬಿಟ್ಟು ಹುಡುಗನಿಗೆ ಫೋಟೋ ತೆಗೆದು ನೀವೆಲ್ಲ ನೋಡಿದ್ದೀರಾ, ನಿಮ್ಮ ಮಾಧ್ಯಮದಲ್ಲೂ ಬಂದಿದೆ ನೋಡಿ. ನಾವು ಡೂಪ್ಲಿಕೇಟ್ ಯಾವ ಥರ ಇತ್ತು, ಯಾರ್ದೋ ಮುಖ, ಯಾರ್ದೋ ಫೋಟೋ, ಯಾರ್ದೋ ಹೆಸರು, ಯಾರ್ದೋ ಅಕೌಂಟು, ಈ ಥರ ಎಲ್ಲ ಇತ್ತು. ಈಗ ಅದಕ್ಕೆ ಅವಕಾಶ ಇಲ್ಲ. ಈಗ ಏನಿದ್ರು ಬಯೋಮೆಟ್ರಿಕ್ ಇದೆ, ಯಾವ ಏರಿಯಾದಲ್ಲಿ ಜಿಯೋಮ್ಯಾಟ್ರಿಕ್ ಎಲ್ಲವನ್ನು ಇದ್ದು ಪ್ರತಿಯೊಂದನ್ನು ಏನೇನು ತಪ್ಪುಗಳಿದೆ ಅದನ್ನೆಲ್ಲವನ್ನು ಸರಿಪಡಿಸಿ ಒಳ್ಳೆಯ ಒಂದು ರೀತಿಯ ಕೊಡ್ತಾ ಇರೋದನ್ನು ಜನರಿಗೆ ತಪ್ಪು ದಾರಿ ಹೋಗ್ಬೋದು. ಬಹುತೇಕ ಎಲ್ಲ ಯೋಜನೆಗಳಲ್ಲೂ ಭ್ರಷ್ಟಾಚಾರ ಆಗುತ್ತೆ. ಈ ದೇಶಕ್ಕೆ ಅಧಿಕಾರಿಗಳು ಮಾಡ್ತಕ್ಕಂಥ ಲೂಟಿ ಇದೆಯಲ್ಲ, ರಾಜಕಾರಣಿಗಳ ಒಂದು ಥರ ಲೂಟಿ ಆದರೆ ಈ ದೇಶದ ಬಹುತೇಕ ಮೇಲ್ಪಂಕ್ತಿ ಅಧಿಕಾರಿಗಳದ್ದು ದೊಡ್ಡ ಲೂಟಿ ಆಗ್ತಿರ್ತಕ್ಕಂಥ. ಎಲ್ಲ ಒಂದು ಕಡೆ ಇಂಥ ಯೋಜನೆಗಳನ್ನು ಈ ರೀತಿ ಡಿಸ್ಟರ್ಬ್ ಮಾಡೋದ್ರಿಂದ ಈ ದೇಶದ ಬಡವರಿಗೆ ತೊಂದರೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ.
ಸರ್ ಇದನ್ನ ಯಾವುದು ಡಿಸ್ಟರ್ಬ್ ಮಾಡಿಲ್ಲ ಸರ್. ಒಂದು ಈ ಕಾಯ್ದೆಯಲ್ಲಿದ್ದಂಥ ನ್ಯೂನತೆಗಳನ್ನು ಸರಿ ಮಾಡಿದಂಥದ್ದು. ಮೊದಲು ಕಾಂಗ್ರೆಸ್ನವ್ರಿಗೆ ಏನಿತ್ತು, ಉಂಡು ಹೋದ ಕೊಂಡು ಹೋದ ಅಂತ, ಕೈ ತುಂಬ ಜೋಬ್ ತುಂಬ ಎಲ್ಲ ಉಂಡು ಹೋದ ಕೊಂಡು ಹೋದ. ಮೋದಿ ಅವರ ಈ ಒಂದು ಪರಿವರ್ತನೆಯಿಂದ ಪಾಪ ಅವ್ರ ಜೋಬ್ಗೆ ಕತ್ರಿ ಆಗ್ಬಿಡೈತೆ. ಅದು ಅವ್ರಿಗೆ ಪ್ರಾಣ ಸಂಕಟ, ಅದು ಅವ್ರಿಗೆ ಹೊಟ್ಟೆ ನೋವು, ಅದು ಕಳ್ತಾ ಇರೋದು ಇವರಂಥದ್ದು. ಯಾಕೆ ಅಂದ್ರೆ ಈ ಯೋಜನೆಗಳನ್ನ ಈ ಯೋಜನೆ ಒಂದೇ ಒಂದು ಭ್ರಷ್ಟಾಚಾರ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಇದೆಯಾ? ಇವರು 5 ಅಭಿವೃದ್ಧಿ ಕಾರ್ಯ ಹೇಳಿ ಬರೀ ಲೂಟಿ. ಸರ್ ನಾವು ಅವ್ರಿಗೆ ಹೇಳ್ತಾ ಇರೋಂಥದ್ದು, ಕಾಂಗ್ರೆಸ್ನವರೇ ನಿಮ್ಮ ನೋವು ನಿಮಗೆ ದುಡ್ಡು ಸಿಗ್ತಾ ಇಲ್ವಂತನ, ಕರಪ್ಷನ್ ಬಂದಾಯ್ತು ಅಂತನ, ಯಾಕ್ರಿ ಹೊಟ್ಟೆ ನೋವು ಈ ತರ? ಇದು ಗ್ರಾಮಗಳ ಸ್ವರಾಜ್ಯಕ್ಕಾಗಿ ಇರುವಂತ ನಿಮ್ಮ ಹರಿಪ್ರಸಾದ್ ಅವ್ರನ್ನ ಬಂಧಿಸಬೇಕು. ಗೂಂಡಾ ರಾಜ್ಯ ನಡೆಯಲ್ಲ. ಬಂಧಿಸಿ ಗೂಂಡಾಗಳನ್ನ ಕೊನೆಯದಾಗಿ ಹರಿಪ್ರಸಾದ್ ಅವರು ಮನವಿ ಮಾಡಿದ್ದು, ರಾಜ್ಯಪಾಲರೇ ನೀವು ಭಾಷಣ ಮಾಡಿ ಹೋಗಿ ಅಂತ ಹರಿಪ್ರಸಾದ್ ಅವರು ಮನವಿ ಮಾಡಿದ್ದು. ಜುಬ್ಬ ಹರಿದಿದ್ದು ಯಾರು ಸರ್? ಜುಬ್ಬ ಹರಿದಿದ್ದು ರೌಡಿನ, ಹರಿಸ್ಕೊಂಡು ರೌಡಿನ ಹೇಳಿ ಸರ್. ಸರ್ ಇವಾಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರಲ್ವಾ ಅವ್ರ ಮೇಲೆ IT ED ರೈಟ್ ಮಾಡೋದು, ಮತ್ತೆ CM ಅವ್ರನ್ನೂ ಬಿಟ್ಟಿಲ್ಲ ನೀವು. ಮತ್ತೆ ಸರ್ ಯಾವ MLAಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ, ಅವರು ರಾಜ್ಯಪಾಲ ನಡೀತಾ ಇರೋದು ರಾಜ್ಯಪಾಲರದು ಕೆಲಸ. ಅದು ಅವ್ರು ಎಲ್ಲಿ ಮಾಡ್ತಾ ಇದ್ದಾರೆ? ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು. ಐದಲ್ಲಿ ಬಿಜೆಪಿ ಅವರು ಹೆಂಗೆ ಬಡ್ಸ್ಕೊಂತ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾ ನೋಡಿದ್ರೆ, ನಿಮ್ಮ ಮೀಡಿಯಾನು ನೋಡ್ತಾ ಇದೆ. ಇದು ಐದಾಗೆ ಇದಾಗ್ತಾ ಇದೆ ಸರ್. ಸರ್ ನಾನು ಹೇಳೋದು ಇಷ್ಟೇ, ಮನ್ರೇಗಾ ಕಾರ್ಪೊರೇಟ್ ಬಂಡವಾಳ ಶಾಹಿಗಳ ಒಂದು ಖಜಾನೆಯನ್ನು ಲೂಟಿ ಮಾಡೋಕ್ಕೋಸ್ಕರ ಬಿಜೆಪಿ ಮಾಡುವಂತ ಕುತಂತ್ರ ಅಷ್ಟೇ. 2004ರಲ್ಲಿ 38 ಕೋಟಿ ನಮ್ಮದು ಫಂಡ್ ಇದ್ದಾಗ ಅವ್ರದ್ದು 88 ಕೋಟಿ ಇತ್ತು. ಇವತ್ತು 10,000 ಕೋಟಿ ಫಂಡ್ ಎಲ್ಲಿಂದ ಬರುತ್ತೆ ಅಂದ್ರೆ ಇಂಥ ಮನ್ರೇಗಾ ಸ್ಕೀಮ್ ನ ಜಿ ಮಾಡ್ಬಿಟ್ಟು ಅವರು ಕಾರ್ಪೊರೇಟ್ ಧನಶಾಹಿಗಳನ್ನ ಅವರಿಂದ ದುಡ್ಡು ತಿನ್ನುವಂತ ಕೆಲಸ ಬಿಜೆಪಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡಿರುವಂಥ ಈ ಬಜೆಟ್ ಏನಿದೆ, ಈ ಮನ್ರೇಗಾ ಏನಿದೆ, ಇದನ್ನ ಅವ್ರು ತೆಗೆದಾಕಿರೋದೆ ಬಡವ್ರಿಗೆ ಆಗ್ತಿರುವಂಥ ಅನ್ಯಾಯ. ಇದು ಈ ಮನ್ರೇಗಾದಲ್ಲಿ ನಾವು ಉಗ್ರವಾದ ಹೋರಾಟ ಇಡೀ ಭಾರತ ದೇಶದಲ್ಲಿ ಮಾಡ್ತೀವಿ. ಇದ್ರಲ್ಲಿ ಯಶ ಕಾಣ್ತೀವಿ ನಾವು. ನೋಡ್ರಿ, ಕೇಂದ್ರ ಸರ್ಕಾರದ ಜನ್ಧನ್ ಯೋಜನೆ ಫೇಲು, ಹಣಕಾಸಿನ ಆಯುಷ್ಮಾನ್ ಫೇಲು, ಮತ್ತೆ PMYG ಫೇಲು, ಮತ್ತು ಮುದ್ರಾ ಯೋಜನೆ ಫೇಲ್ ಸರ್ಕಾರ ಬಿಜೆಪಿ ಸರ್ಕಾರ. ಮನ್ರೇಗಾಗೆ ಏನು 100% ಹಣವನ್ನ ಕೊಡ್ತಾ ಇದ್ದು 92%, ಅದನ್ನ ಕೇಂದ್ರ ಸರ್ಕಾರ ಕೊಡಬೇಕು. ಇವ್ರು ಸುಧಾರಣೆ ತನ್ನಿ, ನಾವೆಲ್ಲದಕ್ಕೂ ಸ್ವಾಗತ ಮಾಡ್ತೀವಿ. ಆದ್ರೆ ರಾಜ್ಯದ ಮೇಲೆ ಭಾರ ಹಾಕ್ಬಾರ್ದು ಅಂತ ನಿಮ್ಮ ವಾಹಿನಿ ಮೂಲಕ ದಯವಿಟ್ಟು ಒತ್ತಿ ಮಾತು ಹೇಳ್ಬೇಕು. ಏನು ಅಂದ್ರೆ ಸದನದ ಗೌರವ ಕಾಪಾಡಿ ಅಂತೇಳಿ. ಮುಗಿತು. ನರೇಗಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಿದ್ರೆ ಇವ್ರ ಹೆಸರು ಬದಲಾಯಿಸ್ತಾ ಇರ್ಲಿಲ್ಲ. ಜನಗಳಿಗೆ ಅನ್ಯಾಯ ಮಾಡೋ ಉದ್ದೇಶ. ಮಹಾತ್ಮ ಗಾಂಧಿ ನಮ್ಮ ದೇಶದ ಶಕ್ತಿ, ಸಂವಿಧಾನನ ಕಾಪಾಡಬೇಕು ಇವರು ಕಾಂಗ್ರೆಸ್ ಅವರು. ಸದನಕ್ಕೆ ಗೌರವ ಕೊಡಿ. ಸದನದಲ್ಲಿ ರೌಡಿಗಳಿಗೆ ಪ್ರವೇಶವಿಲ್ಲ. ನೋಡಿ, ಎಲ್ಲವನ್ನು ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಈಗಾಗಲೇ ನಿಮ್ಮ ಎಲೆಕ್ಷನ್ ಅಲ್ಲಿ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಶ್ರೀರಾಮ್ಜಿಗೆ ಜೈವಾಗ್ಲಿ. ಶ್ರೀರಾಮ್ಜಿಗೆ ಜೈ. ಸರ್ ಇದು ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ, ಶಾಶ್ವತ ಸರ್ಕಾರ ಸರ್. ಮಹಾತ್ಮ ಗಾಂಧೀಜಿ ನಿರಂತರ ಮಹಾತ್ಮ ಗಾಂಧೀಜಿನೇ ಸರ್. ನರೇಗಾ ಅದು ಏನಿದೆ ಅದನ್ನ ತೆಗಿಬಾರ್ದು. ಅದ್ರ ಪ್ರಕಾರ ಗೌರ್ಮೆಂಟ್ಗೆ ಅನ್ಯಾಯ ಮಾಡಿದ್ರೆ ಜನರಿಗೆ ಅನ್ಯಾಯ ಮಾಡೋ ಸರ್ಕಾರ ಇದು. ಬಡವರಿಗೆ ಶ್ರಮಿಕರಿಗೆ ಅನ್ಯಾಯ ಮಾಡುವಂತ ಸರ್ಕಾರ ಮೋದಿ ಸರ್ಕಾರ. ಏನಾದ್ರೂ ರಾಜ್ಯಪಾಲರು ಈ ಜನರ ಹತ್ರ ಕ್ಷಮೆ ಕೇಳಬೇಕಾಗುತ್ತೆ. ದಕ್ಷಿಣ ಭಾರತವನ್ನು ತುಳಿಯಲಿಕ್ಕೆ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ, ರೌಡಿ ಸರ್ಕಾರ. ರಾಹುಲ್ ಗಾಂಧಿ ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.